ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಕೆಲವೊಂದು ಸಿನಿಮಾಗಳನ್ನ ನೋಡಿದ್ರೆ ಹೇಗೆ ಅಂದ್ರೆ ಜನ ಕೇಳ್ತಾರೆ, ಸಿನಿಮಾ ಹೇಗಿತ್ತು ಅಂದ್ರೆ ಯಪ್ಪ ತಲೆನೋವು ಗುರು ಅಂತ ಹೇಳ್ತಾರೆ. ಬಟ್ ಈ ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾನ ನೀವು ಹೀಗೆ ಕೇಳೋ ಹಾಗೆ ಇಲ್ಲ, ಕೇಳೋದಕ್ಕೆ ಚಾನ್ಸೇ ಕೊಡಲ್ಲ. ಯಾಕೆ ಅಂದ್ರೆ ನೀವು ತಲೆನೋವಲ್ಲಿ ಎಂಟ್ರಿ ಆದ್ರೂ ಅವರೇ ಅಮೃತಾಂಜನ್ ತಂದಿರ್ತಾರೆ. ಸೊ ಜಸ್ಟ್ ನಾನ್ ಮಾತಾಡ್ತಾ ಇರೋದು ಅಮೃತಾಂಜನ್ ಸಿನಿಮಾ ಇದೇ ಜನವರಿ 30th ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಬಗ್ಗೆ. ಇಡೀ ಟೀಮ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಹೇಗಿದ್ರೆ ಎಲ್ರು? ಸೂಪರ್ ಆಗಿದ್ದೀರಾ? ಕಿಕ್ಕಲ್ಲಿದ್ದೀರಾ? ಹೆಂಗೆ? ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟ್ರೊಡಕ್ಷನ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಂಗೆ ಹುಷಾರಿಲ್ಲ, ಥ್ರೋಟ್ ಪೈನ್ ಇದೆ, ಹೆಡ್ ಏಕ್ ಇದೆ. ನಿಜವಾಗ್ಲೂ ನಂಗೆ ಹೆಡ್ ಏಕ್ ಹೋಗ್ಬೇಕು. ಖಂಡಿತ ಒಪ್ಕೊಳ್ತೀನಿ, ಅಮೃತಾಂಜನ್ ಇಟ್ ವರ್ಕ್ಸ್ ಅಂತ. ಇವತ್ತು ಹೋಗಲ್ಲ, ನಾಳೆ ಹೋಗುತ್ತೆ ನಿಮ್ಗೆ ಟ್ರೈಲರ್ ನೋಡ್ಬಿಟ್ಟು. ಅಂದ್ರೆ ಇವತ್ತು ನೀವ್ ಯಾರು ಮಾತಾಡಲ್ಲ, ನನ್ ತಲೆನೋವಕ್ಕೆ ನೀವ್ಯಾರು ಇಲ್ಲ ಇಲ್ಲ ಮಾತಾಡ್ಬಿಟ್ಟು ತಲೆನ ಹೋಗಿಸ್ತೀವಿ. ಅಷ್ಟೇ ನೋಡಿ, ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ಹೋಗಿಲ್ಲ ಜಾಸ್ತಿ ಅಂತ ಆಗುತ್ತೆ. ಬಟ್ ನಾಳೆ 100% ಹೋಗುತ್ತೆ. ಇಲ್ಲ ಇಲ್ಲ, ಅಮೃತಾಂಜನ್ ಬಂದು ತಲೆನೋವು ಹೋಗ್ಸೋದಕ್ಕೆ, ಜಾಸ್ತಿ ಮಾಡೋದಕ್ಕಲ್ಲ. ಇಲ್ಲ, ಅಮೃತಾಂಜನ್ ತಂಡ ಎಲ್ಲೆಲ್ಲಿ ಬರುತ್ತೆ ತಲೆನೋವು ಹೋಗುತ್ತೆ. ಇಷ್ಟು ಬೇಕಿತ್ತು ನನಗಷ್ಟೇ. ಸೊ ಅಲ್ಲಿಗೆ ಅಮೃತಾಂಜನ್ ಬ್ಲಾಕ್ ಬಸ್ಟರ್ ಕೊಡಿ ಕೊಟ್ಬಿಡಿ ಮತ್ತೆ. ಥ್ಯಾಂಕ್ ಯು. ಪಾಪ ಕೊಡುವಾಗ ತಗೋಬೇಕಲ್ಲ. ಖಂಡಿತ ಹಾಕೊಳ್ಳಿ. ಸೊ ಅಮೃತಾಂಜನ್ ಬ್ಲಾಕ್ ಬಸ್ಟರ್ ಆಗುತ್ತೋ ಇಲ್ವೋ? ಸ್ಟ್ರೆಸ್ ಬಸ್ಟರ್ ಅಂತೂ ಹೌದು ಅಂತ ಅವರೇ ಹೇಳ್ತಾ ಇದ್ದಾರೆ, ವಿತ್ ಪೋಸ್ಟರ್. ಅದು ಪ್ರೂಫ್ ನೋಡೋಣ. ಸೊ ಯಾರು ಹೇಳ್ತೀರಾ ಅಮೃತಾಂಜನ್ ಅಂದ ತಕ್ಷಣ? ಅಮೃತಾಂಜನ್ ಬಗ್ಗೆ ಯಾರು ಮಾತಾಡ್ತೀರಾ? ಪಲ್ಲವಿ ಇಲ್ಲ, ಗೌರವ ಮಾತಾಡ್ತಾರೆ. ನಮ್ ಟೀಮಲ್ಲಿ ಜಾಸ್ತಿ ಮಾತಾಡೋದು ಅವನೇ. ಅದಕ್ಕೆ ಇಂಟರ್ವ್ಯೂಲ್ ಮಾತ್ರ ಪಲ್ಲವಿ ಮಾತಾಡಕ್ ಬಿಟ್ಟಿದೀವಿ. ಅದಕ್ಕೆ ಓಕೆ, ಮಾತಾಡಿ, ಹೇಳಿ ಪಲ್ಲವಿ ಅವರೇ. ಅವರು ಎರಡೇ ಡೈಲಾಗು. ಮೈಕ್ ಇದೆ, ಮೈಕ್ ಇದ್ರು ಮೈಕ್ ಕೊಟ್ರೆ ಏನ್ ಹೇಳ್ಬೇಕು ಹಾಗೆ. ಓಕೆ, ಸೊ ಸಿನಿಮಾದಲ್ಲಂತೂ ನಾನು ಕೇಳ್ಪಟ್ಟಂಗೆ ಒಂದು 30-40 ಎಲ್ಲ ಫುಲ್ ಎಣ್ಣೆ ಮೇಲೆ ಹೋಗ್ಬಿಟ್ಟಿದ್ದಾರೆ ಒಂದಷ್ಟು ಭಾಗ ಅಂತ. ಸೊ ಯಾರ್ದೆಲ್ಲ ಯಾವ ಬ್ರ್ಯಾಂಡು, ಎಷ್ಟೆಷ್ಟು ಕಿಕ್ಕು, ಏನ್ ಕತೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಕಾರ್ತಿಕ್ ಅವ್ರೆ ಹೇಳಿ, ಪರವಾಗಿಲ್ಲ. ಗೌರವ್ ಮುಖ ಮುಚ್ಕೋತಿದ್ಯಾ? ಅಂದ್ರೆ ಹೆಣ್ಮಕ್ಳು ಏನ್ ಕುಡಿಯೋದಿಲ್ಲ ಅಂತ. ನಾವು ಕುಡಿಯೋಕ್ ಬಿಡಲ್ಲ, ಅವ್ರು ಕುಡಿಯೋದನ್ನೇ ಬಿಡಲ್ಲ. ನಮಗೆ ಉಳಿಯುತ್ತೆ ಅಂತ ನೀವ್ ಹೇಳಿದ. ಏನೋ ಹೇಳಿದ್ರಿ, ಏನಿಲ್ಲ ಗೊತ್ತಾಗಿಲ್ಲ, ಹೇಳಿ ಇನ್ನೊಂದ್ಸರಿ ಪರವಾಗಿಲ್ಲ. ಪಾಕೆಟ್ ಅವ್ರದ್ದು ಬ್ರ್ಯಾಂಡ್. ಇಲ್ಲ, ನಾವು ಯಾವ್ದು ಕುಡಿತಾ ಇದ್ದಿದ್ದು? ಓಟೆ ಪ್ಯಾಕೆಟ್ ಬ್ರ್ಯಾಂಡ್ ಅಂಬಾಸಿಡರ್ ಅದೇ ತಾನೇ. ಅಂದ್ರೆ ಶೂಟ್ ಅಲ್ಲ ನೀವು ಕೇಳಿದ್ದು, ಏನ್ ಕುಡಿತಾ ಇದ್ರಿ ಅಂತ. ಅಂದ್ರೆ ಕುಡಿದು ನೀವು ಶೂಟ್ ಮಾಡಿರೋದಾ? ಕಪ್ಪು ಬಿಳುಪು. ಅಂದ್ರೆ ಕೆಲವೊಂದ್ ಸೀನುಗಳಲ್ಲಿ ಕುಡಿದು ಮಾಡಿದ್ರಿ ಮೇಡಮ್ ಆಕ್ಟಿಂಗ್. ಹೌದಾ? ಯಾವ ಬ್ರ್ಯಾಂಡ್? ಕಪ್ಪು ಬಿಳಿ ಬ್ರ್ಯಾಂಡ್. ಕಪ್ಪು ಬಿಳಿ ಒಂದ್ಸಲ, ಆಮೇಲೆ ಒಂದ್ಸಲ ಕರಿನಾಯಿ. ಜಾಸ್ತಿ ದೊಡ್ಡವ್ರು ಅವರೇ ತರ್ಸ್ಕೊಂಡಿದ್ದು. ನಾವ್ ಒಂದ್ಸತಿ ಏನೋ ಕುಡ್ದು ಆಮೇಲೆ ಡೈರೆಕ್ಟರ್ ಬೇಡ ಅಂತಿದ್ರು. ಅಂದ್ರೆ ಒಂದ್ಸತಿಗೆ ನಿಮ್ಮನ್ನ ತಡ್ಕೊಳಕ್ ಆಗಿಲ್ಲ ಅವ್ರಿಗೆ. ಏನೋದು ಅವ್ರ ಬಾಯಿಂದಾನೆ ಕೇಳ್ಬೇಕು ಮೇಡಮ್. ಅಲ್ಲ, ನೀವ್ ಹೇಳಿ ಪರವಾಗಿಲ್ಲ, ಅವ್ರು ಮಾತಾಡುವಾಗ ಅವ್ರು ಹೇಳ್ತಾರೆ. ಇಲ್ಲ, ಅದೇ ಕೆಲವೊಂದು ಮಾತ್ರ, ಎಲ್ಲಾ ಸೀನ್ಸ್ ಅಲ್ಲೂ ಅಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಏನೋ ಡೀಟೇಲಿಂಗ್ ಬರ್ಬೇಕು ಅಂತ ನನ್ಗೆ, ಸುಧಾಕರ್ಗೆ, ಗೌರವ್ಗೆ ಎಲ್ಲ ಕೂಡಿಸಿ ಆಕ್ಟ್ ಮಾಡಿಸಿದ್ರು. ಅದು ನಮ್ ಕುಡಿಯೋ ಅಭ್ಯಾಸ ಇರ್ಲಿಲ್ಲ. 1-2 ಪೇಕ್ ಕುಡಿಬೇಕಂದ್ರೆ ಬೇಡ ಅನಿಸ್ತಾ ಇತ್ತು. ಆಮೇಲೆ ಇನ್ನ ಇರ್ಲಿ ಅಂತ ಅನ್ಬಿಟ್ಟು ಬಾಟ್ಲ್ ಅಷ್ಟೇ, ಆಮೇಲೆ ಬಿಟ್ಟಿಲ್ಲ. ನಮ್ಮ ಹತ್ರ ಇನ್ನೊಬ್ಬ ನಾನು ಆಗ್ಲಿ ಸುಧಾಕರ್, ಮಹೇಂದ್ರ ಅಂತ ಅವನು ಏಡಿ ಇದ್ದ. ಅವ್ನ್ ಬಾಟ್ಲನ್ನ ಮುಚ್ಚಿಡೋ ಡೈರೆಕ್ಟ್ರು, ಮುಚ್ಚಿಡ ನನ್ನ ಮಕ್ಳು ಏನೋ ಇವ್ರು ಹಿಂಗ್ ಕುಡಿಯೋ ಕೊಡ್ತಾರೆ, ಮುಚ್ಚಿಡೋ ಬಾಟ್ಲು ಅನ್ನೋರು. ಅವನು ಬಾಟ್ಲನ್ನ ಮುಚ್ಚಿಟ್ಟಿರೋನು, ಅವನು ಮತ್ತೆ ಪವನ್ ಅಂತ ಇಬ್ರು ಏಡಿಗಳು. ನಾವು ಹುಡ್ಕೋದು ಬಾಟ್ಲ, ಎಲ್ಲ ಬಾಟ್ಲು, ಇಲ್ಲ ಆಗೋಯ್ತು ಗುರು ಅಂತ ಹುಡ್ಕೊಂಡು ಹೋಗಿ ಕುಡಿದು ಬಂದು ಕುತ್ಕೊಳ್ಳೋದು ಆಕ್ಟಿಂಗ್ ಮಾಡೋದಕ್ಕೆ. ಒಂದೇ ಒಂದು ಶಾರ್ಟ್ ಅಲ್ಲಿ ಒಂದೊಂದು ಸೀನ್ ಇರುತ್ತೆ. ಅದೇ ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಮೇಲೆ ಟೆರೆಸ್ ಮೇಲೆ ಕುತ್ಕೊಳ್ಳೋ ಮತ್ತ ಅದು ರೀಕ್ರಿಯೇಟ್ ಮಾಡಿದ್ರೆ ಅಲ್ಲೊಂದ್ ಸೀನ್ ಇರುತ್ತೆ. ಹಿಂಗಂದೆ ಅಲ್ಟಿ ಏನ್ ಬರ್ಲಿಲ್ಲ, ಡೈರೆಕ್ಟರ್ ಒಂದು ಕೆಟ್ಟ ಪದ ಬಳಸಿಲ್ಲ, ಹೇಳ ಡೈಲಾಗ್ ಅಂದ. ಹಿರುಗರು ಡೈಲಾಗ್ ಬರ್ತಾ ಇಲ್ಲ. ಆತರ ಚೆನ್ನಾಗಿತ್ತು ಕುಡ್ದಿದ್ದು, ಬಿಡ್ಲಿಲ್ಲ. ಇಲ್ಲ, ಆಕ್ಚುಲಿ ಏನಾಯ್ತು ಅಂದ್ರೆ ಮೇಡಮ್, ನಂದು ಭವಿಂದು ಸೀನ್ ಶೂಟ್ ಮಾಡ್ತಾ ಇದೀವಿ. ಮಿಡ್-ನೈಟ್ 2 ಗಂಟೆ. ತರ್ಸಿದಷ್ಟು ಖಾಲಿ ಆಗ್ಬಿಟ್ಟೈತೆ, ಇಳ್ದೋಗ್ಬಿಟ್ಟೈತೆ. ಸರ್ಗೆ ಇಷ್ಟೊತ್ತು ಶೂಟ್ ಮಾಡಿ ಸಕಾಲಾಗಿ ಬಂದ್ಬಿಟ್ಟೈತಲ್ಲ, ಮಿಡ್-ನೈಟ್ 2 ಗಂಟೆಲಿ ಇಲ್ಲ ತರ್ಸಿ ಹಾಕ್ಬಿಟ್ಟೆ ಮಾಡ್ಬೇಕು, ಇಲ್ಲ ಸೀನ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಆಮೇಲೆ ಡೈಲಾಗ್ ನೋಡಿದ್ರೆ ಇಷ್ಟು ಉದ್ದ ಇದೆ, ಒಂದು ಫುಲ್ ಕುಡ್ದು ಹೈ ಆಗಿದಾನೆ, ಆ ಡೈಲಾಗ್ ಹೇಳ್ಬೇಕು. ಟೇಕ್ಸ್ ಏನು ತಗೊಂಡೇ ಇಲ್ಲ. ಏನ್ ಸರ್ ತಗೊಂಡಿದೀವಾ? ತಗೊಂಡಿದ್ದೆ, ಬಟ್
ಅವ್ರಿಗೆ ನೆನ್ಪಿರಲ್ಲ. ಓ ಸರ್ ಇದು ನೆನ್ಪಿರಲ್ಲ ನಮ್ಮ ಸುನೇತ್ರ ಮೇಡಮ್ ಮುಂದೆ ಹೇಳೋದು ಅದೇನಂದ್ರೆ ತುಂಬಾ ದೊಡ್ಡದಿತ್ತು ಇರ್ಲಿ ಹೇಳಿ ತುಂಬಾ ಪರವಾಗಿಲ್ಲ. ತುಂಬಾ ದೊಡ್ಡದಿತ್ತು ಡೈಲಾಗು. ಜಾಸ್ತಿ ಆಗ್ಬಿಟ್ಟೈತೆ ನಾಲ್ಗೆ ಹೊಳ್ತಾ ಇಲ್ಲ. ಮೊದಲನೇ ನನಗೆ ಸಣ್ಣ ಡೈಲಾಗೆ ಹೊರಲಿಲ್ಲ ಪಾಪ ಅವ್ನಿಗೆ ಅಷ್ಟು ದೊಡ್ಡದಿತ್ತು. ಅಂದ್ರೆ ಅಲ್ಲ ಇದು ಹೆಂಗೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಕುಡಿದ್ರೆ ಚೆನ್ನಾಗ್ ಮಾಡ್ತಾರಂತೆ, ಕುಡಿದು ಬಿಟ್ರೆ ಇನ್ನೂ ಮೇಡಮ್ ಏನ್ ಗೊತ್ತಾ, ಕುಡಿದ್ರೆ ಆಕ್ಟಿಂಗ್ ಮಾತ್ರ ಚೆನ್ನಾಗ್ ಮಾಡ್ತೀವಿ, ಡೈಲಾಗು ಅದು ಒಳಗ್ ಬಿಡುತ್ತೆ. ಬಟ್ ಇವ್ರು ಎರಡು ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗು ಚೆನ್ನಾಗಿ ಅಂದ್ರೆ ಮಾಡೋದ್ ಮಾಡ್ತೀವಿ, ಪರ್ಫೆಕ್ಟ್ ಆಗಿ ಮಾಡೋಣ ಅಂತ ಅಷ್ಟೇ. ಟೂರ್ ಎಡವಟ್ ಆದ್ರೂ ಫಸ್ಟ್ ಇಂದಾನೇ ಹೇಳ್ಬೇಕು. ಸೊ ಖಾಲಿ ಅದ್ ಮತ್ತೆ ಇಲ್ಲ ತರ್ಸಿದ್ರ ಮಿಡ್ ನೈಟ್ ಅದು ಬೇರೆ ಸೀನು, ಇದು ಬೇರೆ ಸೀನು, ಇದು ಡೇ ಅಲ್ ಆಗಿದ್ದು. ಅದು ಮಿಡ್ ನೈಟ್ 2 ಗಂಟೆಲಿ ಪಾಪ ನಮ್ಮ ಕುಮಾರ್ ಎಲ್ಲ ಹೋಗಿ ಹುಡಿಕೊಂಡ್ ತಗೊಂಡ್ಬಂದ್ರು. ಓಕೆ ಭವ್ಯ ಅವರೇ, ಅಮೃತಾಂಚನ್ ಅವ್ರೇನ್ ಕುಡ್ದಿಲ್ಲ. ನಾನು ಕುಡಿಯಕ್ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ಬಿಡಲ್ಲ, ನಾನು ಸತ್ರು ಕುಡಿಯಕ್ ಬಿಡಲ್ಲ. ಈಗ ನನ್ನ ಹತ್ರ ಮೈಕ್ ಇಲ್ಲ, ಅದಕ್ಕೆ ಅದಕ್ಕೆ ಅಂತ ಇದೆ. ಇಲ್ಲ ನಾನು ಕುಡಿಯಕ್ ಬಿಡಲ್ಲ, ಹ್ಮ್ ಅವ್ನ್ ಕುಡಿಯೋದೇ ಬಿಡಲ್ಲ. ಚೆನ್ನಾಗಿದೆ ಅಲ್ಲ ಯಾಕೆ combination? ನೀವು ಕುಡಿಯಕ್ ಬಿಡಲ್ಲ? ನಿಮಗ್ ಬೇಕಾ? ಇಲ್ಲ ಅಥವಾ ನನಗೆ- ತಂದಿದ್ದೆಲ್ಲ ನೀವೇ ಕುಡಿದು ಬಿಡ್ತೀರಾ? ಇಲ್ಲ ಕುಡಿದ್ರೆ ಮಾತ್ ಕೇಳಲ್ಲ ಅಂತ ಕುಡಿಯಕ್ ಬಿಡಲ್ಲ ಅಷ್ಟೇ. ಹೌದಾ? ಹಾ. ಕುಡಿದ್ರೆ ಮಾತ್ ಕೇಳಲ್ಲ. ಇಲ್ಲ ಬಟ್ ಕುಡಿದ್ರೆ ಕುಡಿದ್ರೆ ಹೇಳಿದ್ ಮಾತ್ ಮಾತೇ ಕೇಳಲ್ಲ. ಹಾಗೆ ಇಡೀ ಸಿನಿಮಾದಲ್ಲಿ ಬಟ್ ಇವರು ಇಡೀ ಅಂದ್ರೆ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಒಂದ್ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬೇಕು, ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ಬೇಕು ಅಂತ ಕುಡ್ಸಿದ್ರು ನಮ್ಮ ಡೈರೆಕ್ಟರ್ ಸರ್. ಅವ್ನ್ ಕುಡ್ದಾಗ ಅವ್ನ್ ಕ್ವಾಟ್ಲೆಲ್ಲ ತಡ್ಕೊಂಡಿದ್ದು ನಾವೇ ಇಬ್ರು, ನಾನು ಮತ್ತೆ ನಮ್ಮ ಡೈರೆಕ್ಟರ್. ಅಲ್ಲ ಗೊತ್ತಾಗಲ್ಲ, ಇಲ್ಲಿ ಹೇಳ್ಬಿಡ್ತೀನಿ. ಏನೋ ಕುಡಿದ್ರೆ ಏನ್ ಹೇಳಿದವ್ರು? ಟಾಯ್ಲೆಟ್ ಟಾಯ್ಲೆಟ್ ಅಲ್ಲಿ ಸುಸು ಮಾಡಲ್ಲ, ಸಿಂಕಲ್ ಬಾಗ್ಲ ಹಾಕ್ಬಿಟ್ಟಿರ್ತಾಳ, ಅವ್ರ ಹತ್ರ ಮೈಕ್ ಇಲ್ಲ, ಅದಕ್ಕೆ ಇಲ್ಲಿ ಕೇಳಿಸ್ತಾ ಇದೀನಿ. ಬಾಗ್ಲ ಹಾಕ್ಬಿಟ್ಟಿರ್ತಾಳ ಎಲ್ಲಾ ಕಡೆ ಹಿಡ್ದು, ಅದಕ್ಕೆ. Okay. ನೀವು ನಮ್ ಕ್ವಾಟ್ಲೆ ಇಲ್ಲಿ ಇಷ್ಟ ನೋಡ್ತಾ ಇದೀರಾ, ಇನ್ನು ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಮಾಡಿದೀವಿ. ನೀವೆಲ್ಲ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡ್ಬೇಕು. ಖಂಡಿತ ಥಿಯೇಟರ್ ಅಲ್ಲೇ ಸಿನಿಮಾ ನೋಡೋಣ. ಪಲ್ಲವಿ ಅವರ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಏನು? ಜನವರಿ 30ನೇ ತಾರೀಕು ಮಾತ್ರ ಇದಿಷ್ಟೇ ಹೇಳ್ತಾ ಇದೀರಾ ಅಂತ. ನೀವ್ ಇದಕ್ ಬ್ರೇಕ್ ಮಾಡ್ಬೇಕೀಗ. ಸಿನಿಮಾ ಹೆಂಗ್ ರಿಲೀಸ್ ಹೇಳ್ಬೇಕು ಆಗ್ತಾ ಸಿನಿಮಾ ಇದೆ ಬಗ್ಗೆ ಅಂತ ಅಂದ್ರೆ? ಹೆಂಗ್ ಮಾತಾಡ್ಬೇಕೀಗ ಅಂದ್ರೆ ಅವರೆಲ್ಲ ಸುಮ್ನೆ ಆಗ್ಬೇಕು, ಹಂಗ್ ಮಾತಾಡ್ಬೇಕು. ಡೇಟೇ ಚೇಂಜ್ ಮಾಡ್ಬಿಡ್ತಾರ. ಅಲ್ಲ 30ನೇ ತಾರೀಕು ಅದಕ್ಕೆ ಹೇಳಿದ್ದು. ಅಲ್ಲ ಇನ್ನು ಬರ್ತಾ ಇರುತ್ತಲ್ಲ. ಅದೇ ಸ್ವಲ್ಪ ಬೇರೆ ತರ ಅಂದ್ರೆ ಇಲ್ಲ, ಇವರೆಲ್ಲ ಜಾಸ್ತಿ ಮಾತಾಡ್ತಾರೆ. 30ಕ್ಕೆ ಈಗ ಹೇಳಿ. ಹೌಸ್ಫುಲ್ ಆದ್ರೆ ಇವರೆಲ್ಲ ಜಾಸ್ತಿ ಮಾತಾಡ್ತಾರೆ. ಸೊ ಜನಕ್ಕೆ ಡೇಟು ನೆನ್ಪಿರ್ಬೇಕಲ್ವಾ, ಯಾವಾಗ ಅವಾಗ cinema release remind ಆಗುತ್ತೆ ಅಂತ. ಮಾಡ್ತಾ ಅದನ್ನ ಹೇಳಕ್ ಇಟ್ಕೊಂಡಿದೀವಿ ಪಲ್ಲವಿನ, ಅದನ್ನ ಹೇಳಕ್ ಮಾತ್ರ ಇಟ್ಕೊಂಡಿದೀವಿ ಪಲ್ಲವಿನ. ನೋಡಿದ್ರ, ನೀವ್ ಎಷ್ಟು ಮಾತಾಡಿದ್ರು ಡೇಟ್ ನೆನ್ಪಿಸ್ತಾ ಇರ್ಬೇಕು ಅಂತ. ಹೌದು. ಹಂಗೆ ವೆರಿ ಗುಡ್. ಚೇತನ್ ಅವ್ರೆ, ಮೈಕ್ ಇದು ಅದಕ್ಕೆ ಅವ್ರು ಇರ್ಬೇಕು ಅಂದ್ರೆ ನೋಡಿ, ಮಾತಾಡ್ಬೇಕಂದ್ರೆ ಮೈಕ್ ಇಲ್ಲ ಇರ್ಲಿಲ್ಲ. ನೀನೇ ತಳ್ಳಿ, ಹೇಳಿದ್ರಲ್ಲ ಇಲ್ಲಿದೆ. ಪಲ್ಲವಿಗೆ ಹಂಗಾಗಿ. ಎಲ್ಲ ಹಾ, madam. ಇಟ್ಕೊಳ್ಳಿ. ಅಮೃತಾಂಜನ್ ಎಷ್ಟು ಸ್ಪೆಷಲ್ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ 2 ಸಿನಿಮಾ ನಾನು ಮೀಟ್ ಮಾಡಿದೀನಿ, ಇಂಟರ್ವ್ಯೂ ಮಾಡಿದೀವಿ, ಮಾತಾಡಿದೀವಿ. ಅಂಡ್ 2 ಸಿನಿಮಾಗಳು ಹಿಟ್ ಆಗಿದೆ, ಅಂದ್ರೆ ಜನರಿಗೆ ಇಷ್ಟ ಆಗಿದೆ, ಖುಷಿ ಪಟ್ಟಿದ್ದಾರೆ. ಸೊ ಅಮೃತಾಂಜನ್ ಬಗ್ಗೆ ಎಷ್ಟು ಸ್ಪೆಷಲ್ ಅಂತ ನಿಮ್ಗೆ ಅನ್ಸುತ್ತೆ? ಸ್ಪೆಷಲ್ ಯಾಕಂದ್ರೆ ಬಿಗಿನಿಂಗ್ ಇಂದ ಜೊತೆಲಿರೋ ತಂಡ ಅಂದ್ರೆ ಒಂದು ಟೀಮ್ ಆಗೇ ಬೆಳ್ಕೊಂಡ್ ಬಂದಿದೀವಿ. ಎಲ್ಲೇ ಸಿಕ್ರು ಯಾರಾದ್ರೂ ಯಾರೇ ಆಗ್ಲಿ ಕೇಳೋದು, ನೀವು ಅಮೃತಾಂಜನ್ ಟೀಮ್ ಅಲ್ವಾ, ಅಮೃತಾಂಜನ್ ಟೀಮ್ ಅಲ್ವಾ, ಎಲ್ಲಿ ನಿಮ್ ಫ್ರೆಂಡ್ಸ್ ಬಂದಿಲ್ವಾ, ಬಾಯ್ಸ್ ಬಂದಿಲ್ವಾ, ಪಲ್ಲವಿ ಅವರು ಬಂದಿಲ್ವಾ ಅಂದ್ರೆ ಹೆಸರಿಡ್ದೆ ಕೇಳ್ತಾರೆ. ಪ್ರತಿಯೊಬ್ರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿರ್ತಾರೆ, ಬೇರೆ ಬೇರೆ ಫಿಲಮ್ ಮಾಡ್ತಿರ್ತಾರೆ. ಸೊ ಟೀಮ್ ಆಗಿ ಬಂದು ಈಗ ಬೇರೆ ಬೇರೆ ಕಡೆಲೆಲ್ಲ ಬೆಳೀತಾ ಇದೀವಿ. ಸೊ ಹಾಗಾಗಿ ಆ ಟೀಮ್ನ ಮೆನ್ಷನ್ ಮಾಡಿ ಕೇಳೋದ್ರಿಂದ ಅಂದ್ರೆ ಟೀಮ್ಗಿರೋ ತಾಕತ್ತು. ಒಂದು ಟೀಮ್ ಆಗಿ ಗೆದ್ರೆ ಎಲ್ಲರಿಗೂ ಬೇರೆ ಬೇರೆ ತರ ಲೈಫ್ ಸಿಗುತ್ತೆ. ಇಂಡಸ್ಟ್ರಿಯವರು ಫಸ್ಟ್ ಈಗ ಏನೇ ಅವಕಾಶ, ಒಂದು ಫ್ರೆಂಡ್ ಕ್ಯಾರೆಕ್ಟ್ರು, ಕಾಮಿಡಿ ಕ್ಯಾರೆಕ್ಟ್ರು ಅಂತಂದ್ರೆ ಅಮೃತಾಂಜನ್ ಟೀಮ್ ಇಂದ ಚೆಕ್ ಮಾಡಿ ಯಾರಾದ್ರೂ ಫ್ರೀ ಇದಾರ ಬಾಯ್ಸ್ ಅಂತ ಚೆಕ್ ಮಾಡಿ ಫ್ರೀ ಇದ್ರೆ ಅವಕಾಶಗಳು ಕೊಡ್ತಾರೆ. ಸೊ ಹಾಗಾಗಿ ಒಂದು ಟೀಮ್ ಆಗಿ ಬೆಳ್ಕೊಂಡ್ ಬಂದಿದೀವಿ. ಶಾರ್ಟ್ ಫಿಲಮ್ ಅಲ್ಲಿ ಪ್ರೂವ್ ಮಾಡಿದೀವಿ. ಇದು ಬಿಗ್ ಫಿಲಮ್ ಅಲ್ಲಿ ಪ್ರೂವ್ ಮಾಡಿದ್ರೆ ಎಷ್ಟೋ ಬೇರೆ ಟೀಮ್ಗಳಿಗೆ, ಬೇರೆ ಈಗ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತಿರೋರು, ಏನೋ ಟೀಮ್ ಕಟ್ಕೊಂಡು ರೀಲ್ಸ್ ಮಾಡ್ತಿರೋಂಥವ್ರು, ಅವ್ರಿಗೆಲ್ಲ ನಾವು ಒಂದು ಇನ್ಸ್ಪಿರೇಷನ್ ಆಗ್ತೀವಿ. ಅವರು ಸಹ ಒಂದು ಶಾರ್ಟ್ ಫಿಲಮ್ ಇಂದ ಬಂದವರು ಈಗ ಟೀಮ್ ಆಗಿ ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಸೊ ನಾವು ಪ್ರಯತ್ನ ಮಾಡೋಣ ಅಂತ ಎಲ್ಲರೂ ಸಹ ಸಿನಿಮಾಗೆ ಪ್ರಯತ್ನ ಪಡ್ತಾರೆ. ಅದ್ರ ಜೊತೆಗೆ ಶಾರ್ಟ್ ಫಿಲ್ಮ್ಸ್ ಮಾಡಿರೋರು ಸಹ ಫಿಲಮಲ್ಲಿ ಗೆಲ್ಸಿದಾರೆ ಅಂತ ಎಷ್ಟೋ ಜನ ಇನ್ವೆಸ್ಟರ್ಸ್ ಹೊಸ ಪ್ರತಿಭೆಗಳಿಗೆ, ಹೊಸ ಡೈರೆಕ್ಟರ್ಗಳಿಗೆ ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿಗೋಸ್ಕರ, ಹೊಸ ಪ್ರತಿಭೆಗಳಿಗೋಸ್ಕರ ಈ ಸಿನಿಮಾ ಗೆದ್ರೆ ಒಂದು ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ, ಇಂಡಸ್ಟ್ರಿಗೂ ಆಗುತ್ತೆ, ಹೊಸ ಪ್ರತಿಭೆಗಳಿಗೂ ಆಗುತ್ತೆ. ಹಾಗಾಗಿ ಈ ಸಿನಿಮಾ ಗೆಲ್ಲುತ್ತೆ, ಗೆಲ್ಸ್ಕೊಡ್ತಾರೆ ಕನ್ನಡ ಜನ. ಸೊ ಹಾಗಾಗಿ ಅಮೃತಾಂಜನ್ ಸ್ಪೆಷಲ್, ತುಂಬಾ ಸ್ಪೆಷಲ್. ಸ್ಪೈಲ್ ಅವರೇ ಸಿಗ ಒಂದಷ್ಟು ಕೇಳಿದೀನಿ ನೀವು ಹೇಳೋದನ್ನ, ಅಂದ್ರೆ ಕಾನ್ಫಿಡೆನ್ಸ್ ಅಂತೂ ಇದೆ. ಬಿಕಾಸ್ ಏನಾಗ್ಬಿಡುತ್ತೆ, ತುಂಬಾ ಜನ ನಾವೇನೋ ಒಂದು ಕಂಟೆಂಟ್ ಕೊಟ್ಟಿದೀವಿ, ನಮ್ದೇ ಆದಂತ ಸ್ಟೈಲಲ್ಲಿ ನಾವು ಮಾಡಿದೀವಿ ಅಂದಾಗ ಅದನ್ನ ಒಂದ್ಸರಿ ಆಕ್ಸೆಪ್ಟ್ ಮಾಡಿದ್ರೆ ಇಟ್ಸ್ ಈಸಿ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಈಸಿ ಅಂತ ಹೇಳ್ತಾರೆ. ಬಟ್ ಫಾರ್ ಎಕ್ಸಾಂಪಲ್, ನಾವು ಕೆಲವೊಂದು ಸೀರಿಯಲ್ಸ್ನ ನಾವು ಕಣ್ಮುಂದೆ ಎಕ್ಸಾಂಪಲ್ಸ್ ತಗೊಂಡಾಗ, ಸೀರಿಯಲ್ ಹೀರೋನ್ಸ್ ಇರ್ಬೋದು, ಹೀರೋಸ್ ಇರ್ಬೋದು, ನಾವು ಅವ್ರನ್ನ ಎಕ್ಸಾಂಪಲ್ ತಗೊಳ್ತೀವಿ. ಅವರು
ಎಲ್ಲಾರ ಮನೆ ಮುಟ್ಟಿರ್ತಾರೆ, ಅವರು ಕೂಡ ಕೂತು ಟಿವಿಲಿ ಎಲ್ಲರೂ ನೋಡಿರ್ತಾರೆ, ಕಿರುತೆರೆಯಲ್ಲಿ ಗೆದ್ದಿರ್ತಾರೆ. ಬಟ್ ಹೀರೋ ಆಗಿ ಹೀರೋಯಿನ್ ಆಗಿ ಗೆಲ್ಲಬೇಕು ಅಂದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ನಾಟ್ ಈಸಿ. ಜನ ಇಲ್ಲಿ ಹೆಂಗೆ ಅಕ್ಸೆಪ್ಟ್ ಮಾಡಿರ್ತಾರೋ ಹಂಗೆ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ, ಡಿಫ್ರೆನ್ಸ್ ಇದೆ. ಸೊ ಈ ವಿಚಾರದಲ್ಲಿ ಹೆಂಗೆ ಹೇಳ್ತೀರಾ, ಅಮೃತಾಂಚನ ಹೇಗೆ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಮ್ಯಾಮ್, ನಾವು ಕಾನ್ಫಿಡೆಂಟ್ ಆಗಿದ್ದೀವಿ, ನಮಗೆ ಕಾನ್ಫಿಡೆಂಟ್ ಇಲ್ಲ ಅಂತನೂ ಇಲ್ಲ, ಓವರ್ ಕಾನ್ಫಿಡೆಂಟು ಇಲ್ಲ. ಕಾನ್ಫಿಡೆಂಟ್ ಯಾಕಿದೆ ಅಂದರೆ ನಾವು ಮಾಡಿದ ಒಂದು ಶಾರ್ಟ್ ಫಿಲ್ಮ್ ಅಲ್ಲ, ನಾನು ಒಂದು 10 ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಪ್ರತಿಯೊಂದು ಮಿಲಿಯನ್ನೇ ಹೋಗಿರೋದು. ಅಲ್ಲಿ ಇಷ್ಟಪಟ್ಟಿದ್ದಾರೆ ಅಂದರೆ ಒಂದು ಸಣ್ಣ ಎಫರ್ಟ್, ಅವ್ರು ಥಿಯೇಟ್ರಿಗೆ ಬಂದರೆ ಸಾಕು, ಅಲ್ಲಿ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವ್ರು ಪಕ್ಕ ನಗ್ತಾರೆ, ಅವ್ರು ಎಂಟರ್ಟೈನ್ ಆಗ್ತಾರೆ ಅನ್ನೋದು ಅದು ಗ್ಯಾರಂಟಿ ನಮಗಿದೆ. ಆ್ಯಂಡ್ ಇದು ಇನ್ನೊಂದೇನಂದ್ರೆ ಶಾರ್ಟ್ ಫಿಲಮು ಸಿನಿಮಾಗೆ ತುಂಬ ವ್ಯತ್ಯಾಸ ಇದೆ. ನೀವು ಹೇಳ್ದಂಗೆ ಶಾರ್ಟ್ ಫಿಲಮಲ್ಲಿ ನಾವು ಅಷ್ಟೊಂದು 20 ಮಿನಿಟ್ಸ್ ಡ್ಯೂರೇಷನಲ್ಲಿ ಕಂಪ್ಲೀಟ್ ನಗ್ಸಿದ್ದೀವಿ. ಬಟ್ ಸಿನಿಮಾ ಅಂತ ಬಂದಾಗ ಕಂಪ್ಲೀಟ್ ನಗ್ಸೋದ್ರ ಜೊತೆಗೆ ಬೇರೆ ಬೇರೆ ಎಮೋಷನ್ಸು ನಾವು ಟಚ್ ಮಾಡಬೇಕಾಗತ್ತೆ. ಲೈಕ್ ಇವಾಗ ಒಂದು ಎಮೋಷ್ನಲ್ ಸೀನ್ ಆಗಿರ್ಬೋದು, ಅಪ್ಪ ಅಮ್ಮ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಲವ್ ಸ್ಟೋರಿ ಆಗಿರ್ಬೋದು, ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಎಮೋಷನು, ಒಂದು ಯೂತ್ ಕಂಟೆಂಟು, ಒಂದು ಲವ್ ಸ್ಟೋರಿ, ಒಂದು ಫ್ಯಾಮಿಲಿ ಡ್ರಾಮಾ, ಗಂಡ ಹೆಂಡತಿ ಡ್ರಾಮಾ ಎಲ್ಲ ಇದೆ, ಎಲ್ಲ ಅಂಶನೂ ಇರುತ್ತೆ. ಸೊ ನಾವು ಓವರ್ ಕಾನ್ಫಿಡೆಂಟ್ ಆಗಿಲ್ಲ, ಬಟ್ ನಾವು ಮಾಡಿರೋದಕ್ಕೆ ನಮಗೆ ಕಾನ್ಫಿಡೆಂಟ್ ಇದೆ. ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಬ್ಲಾಕ್ ಬಸ್ಟರ್ ಆಗದೆ ಹೋದ್ರೂ ಒಂದು ಸ್ಟ್ರೆಸ್ ಬಸ್ಟರ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಓಕೆ, ಕಾರ್ತಿಕ್ ಅವರೇ, ಈಗ ನಾನು ಅವ್ರಿಗೆ ಏನು ಕೇಳಿದ್ ಮೈಕ್ ತಗೊಳ್ಳಿ. ನಿಮ್ಮ ಹೆಸರು ಕರಿತಿದಂಗೆ ನಿಮ್ಮ ಕೈಯಲ್ಲಿ ಮೈಕ್ ರೆಡಿ ಇರಬೇಕು ನೆಕ್ಸ್ಟ್ ಇಂದ. ಓಕೆ, ಒಂದೇ ಮೈಕ್ 6 ಜನ. ಅದನ್ನ ಕಟ್ ಮಾಡ್ತೀನಿ ಬಿಡಿ. ಅಲ್ಲೊಂದಿದೆ, ಯಾವ್ದಿದೆ ಬೇಕಾ? ಕೈಲಿ ಇಟ್ಕೊಂಡ್ಬಿಡಲ್ಲ, ಕೈಲಿ ಇಟ್ಕೊಂಡ್ಬಿಡಿ. ಕೈಲಿ. ಈಗ ನಾನು ಇವ್ರಿಗೆ ಯಾಕೆ ಸೀರಿಯಲ್ನ ಕಂಪೇರ್ ಮಾಡಿದೆ ಅಂತಂದ್ರೆ, ಇಟ್ಸ್ ಅ ಶಾರ್ಟ್ ಮೂವಿ. ಸೊ ಒಂದ್ಸರಿ ರಿಲೀಸ್ ಮಾಡ್ತಾರೆ, ಅದನ್ನ ಎಷ್ಟು ಜನ ನೋಡ್ತಾರೆ, ಇಷ್ಟಪಟ್ಟವರೆಲ್ಲ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಹಾಗೆ ಇಷ್ಟಪಟ್ಟವರು, ಎಂಟರ್ಟೈನಿಂಗ್ ಅಂತ ಅನ್ನಿಸಿದವರು ಇನ್ನೊಬ್ರಿಗೆ ಹೇಳ್ತಾರೆ, ದೆನ್ ದಿಲ್ ಗೋ ಅಂಡ್ ವಾಚ್. ಸೊ ಆಗ ವ್ಯೂಸ್ ಅಂತ ಕೌಂಟ್ ಆಗ್ತಾ ಹೋಗುತ್ತೆ, ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಬಟ್ ಸೀರಿಯಲ್ನ ನಾನು ಯಾಕೆ ತಗೊಂಡೆ ಅಂದ್ರೆ, ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ದಿನ ನೋಡ್ತಾ ಇರ್ತಾರೆ, ಅದು ಮುಗಿಯೋವರೆಗೂ ನೋಡ್ತಾರೆ. ಹಂಗೆ ನೋಡಿದ್ದು ಕೂಡ ಅಂಥ ಹೀರೋ ಹೀರೋಯಿನ್ಸೇ ಗೆದ್ದಿಲ್ಲ, ಎಲ್ಲರೂ ಅಲ್ಲ, ಕೆಲವ್ರು ಗೆದ್ದಿದ್ದಾರೆ, ಕೆಲವ್ರು ಗೆಲ್ಲೋದಕ್ಕೆ ಆಗಿಲ್ಲ. ಸೊ ಹೀಗಿರುವಾಗ ನಿಮ್ಮ ಶಾರ್ಟ್ ಮೂವಿ ಇಷ್ಟು ಜನರ ಮನಸ್ಸನ್ನ ಗೆದ್ದಿರ್ಬೋದು, ಬಟ್ ಬಿಗ್ ಸ್ಕ್ರೀನಲ್ಲಿ ಗೆಲ್ಲಬೇಕು ಅಂದರೆ ಅಲ್ಲೇನೋ ಒಂದು ಇರಬೇಕು. ಬಟ್ ಅಲ್ಲಿರೋ ಥರನೇ ಕಂಟೆಂಟು, ಅಲ್ಲೂ ನಗಿಸ್ತಾ ಇದ್ವಿ, ಇಲ್ಲೂ ನಗಿಸ್ತಾ ಇದ್ವಿ ಅಂದರೆ ಏನು ಎಕ್ಸ್ಟ್ರಾ ಏನು ಕೊಡ್ತಾ ಇದ್ದೀರಾ? ಜಯರಾಮ್ ಇದಕ್ಕೆ 100% ಬ್ರೈನ್ ಉಪಯೋಗಿಸಿದ್ದಾರೆ. ಅಮೃತಾಂಚನ್ ಜೊತೆಗೆ ಇದೇನೋ ಸ್ಟೆಪ್ಸೆಲ್ಸ್ ಕೊಡ್ತಿದ್ದೀವಿ ಅಂತ ಹೇಳ್ಬೇಡಿ, ಅವಾಗಿಂದ ಇಟ್ಕೊಳ್ಳಿ. ಅಲ್ಲ, ಥ್ರೋಟ್ ಇನ್ಫೆಕ್ಷನ್ ಅಂದ್ರಲ್ಲ, ಅಂದ್ರೆ ಹೆಣ್ಮಕ್ಳು ಕಷ್ಟದಲ್ಲಿರೋದು ನೋಡಲ್ಲ ಮೇಡಮ್ ನಾನು. ಹಂಗ ಅನ್ಕೊಂಡು ಅವಾಗಿಂದ ಕೆಮ್ತಿರೋದು ನೀವೇ. ನೀವು ತುಂಬಾ ದೊಡ್ಡ ಕ್ವಶನ್ ಕೇಳಿದ್ರೆ ಮೇಡಮ್, ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಪಾಯಲ್ಲಿ ಹೇಳಿದ್ದೆ, ಅದೇ ರಿಪೀಟ್. ಗೆಸ್ ಇದು ಪಾಸ್ ಮಾಡ್ತೀನಿ ಗೌರವ್. ಮೇಡಮ್ ಮೈಕ್ ಪಾಸ್ ಮಾಡಲ್ಲ, ಮೈಕ್ ಇದೆ ನನ್ನ ಹತ್ರನೇ. ಪ್ರಶ್ನೆ ಅದೇ ಇದು ನಾನು ಹೇಳ್ತೀನಿ. ನೀವು ಕೊಡಕ್ ಬಿಡಲ್ಲ. ಏನ್ ಕೇಳಿ. ಗೊತ್ತಾ ಮೇಡಮ್, ಇಲ್ಲ ಇಲ್ಲ ಅವ್ರೇ ಏನು ಹೇಳಿ ಮೇಡಮ್. ಐತೆ ಮೈಕ್ ಇಲ್ಲಿ. ಇಲ್ಲಿಂದಿದೆ ಡೈಲಾಗ್ ಈಗ, ಐತೆ ಮೈಕ್ ಇಲ್ಲಿ. ಹೇಳ್ಬೋದು, ಹೇಳ. ಅಲ್ಲ ಅವ್ನ ಕೂಡ್ಲಿ, ಅವಳು ಏನೋ ಸಂತೋಷ ಆಯ್ತು, ಓಕೆ, ಚಲೋ. ಅಂದ್ರೆ ಎಲ್ಲರಿಗೂ ಏನೇನ್ ಸಿಗ್ಬೇಕೋ ಅದೇ ಸಿಗತ್ತು ಮೇಡಮ್. ಅಲ್ಲ ಅಂದ್ರೆ ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ಬರ್ದಿರುತ್ತೋ ಅದೇ ಆಗೋದು. ಅಂದ್ರೆ ಒಬ್ರು ಲೈಫಲ್ಲಿ ಒಂದು ಡೆಸ್ಟಿನಿ ಇರುತ್ತೆ, ಆ ಡೆಸ್ಟಿನಿ ಪ್ರಕಾರ ಎಲ್ಲಿಗೋಗಿ ಸೇರ್ಬೇಕೋ ಅದೇ ಸೇರೋದು. ಅಥವಾ ನನ್ಗೊಂದು ಸಿನಿಮಾ ಸಿಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿರುತ್ತೆ, ಅದು ಸಿಗ್ಲೇಬೇಕು ಅಂದ್ರೆ ಸಿಕ್ಕೇ ಸಿಗುತ್ತೆ. ಯಾರ್ಯಾರು ಯಾವ್ಯಾವ ಡೆಸ್ಟಿನಿ ಎಲ್ಲೆಲ್ಲಿ ರೀಚ್ ಆಗ್ಬೇಕೋ ಅಲ್ಲೇ ಹೋಗಿ ರೀಚ್ ಆಗ್ತಾರೆ. ಅಂದ್ರೆ ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ತರ ಹೂಗಳು ಇರ್ತವೆ. ಕೆಲವೊಂದು ಹೂಗಳು ಕ್ಲೀನ್ ಆಗಿ ಚೆನ್ನಾಗಿ ಹೋಗ್ಬಿಟ್ಟು ದೇವ್ರ ಪಾದಕ್ಕೆ ಸೇರ್ತವೆ, ಕೆಲವೊಂದು ಸ್ಮಶಾನಕ್ಕೆ ಹೋಗಿ ಹೆಣದ ಮೇಲೆ ಅಲಂಕಾರ ಆಗ್ತವೆ, ಕೆಲವೊಂದು ಮಾರ್ಕೆಟ್ ಅಲ್ಲೇ ಕೊಳ್ತೋಗ್ಬಿಡ್ತವೆ ಈ ತರ. ಬಟ್ ನಾವೆಲ್ಲೋ ಒಂದ್ ಕಡೆ ಒಳ್ಳೊಳ್ಳೆ ದೇವ್ರಗಳ ಪಾದಗಳಿಗೆ ಸೇರ್ಕೊಂಡ್ ಬಂದ್ಬಿಟ್ಟು ಇಲ್ಲಿಗೆ ರೀಚ್ ಆಗಿದೀವಿ ಅನ್ನೋ ಒಂದು ನಂಬಿಕೆ ನಮ್ಗೆ ಅಷ್ಟೇ. ಸೊ ಹಾಗೆ ನೀವು ನಿಮ್ ನಂಬಿಕೆ ಬಗ್ಗೆ ಹೇಳಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಅದೇ ಮೇಡಮ್, ಶಾರ್ಟ್ ಫಿಲಮ್ಗೂ ನಮ್ಮ ಅಂದ್ರೆ ಇವಾಗ ಶಾರ್ಟ್ ಫಿಲಮ್ಗೂ ನಾವು ಸಿನಿಮಾನಲ್ಲಿ ಏನ್ ಎಕ್ಸ್ಟ್ರಾ ಕೊಟ್ಟಿದ್ದೀರಿ ಅಂತಲ್ವಾ, ಅದೇ ಮೇಡಮ್. ಶಾರ್ಟ್ ಫಿಲಮ್ ಅಲ್ಲಿ ಏನ್ 10 ನಿಮಿಷ ನಾವು ಅಂದ್ರೆ ಕತೆ ಅನ್ನೋದಕ್ಕಿಂತನೂ ಸೀನ್ ಟು ಸೀನ್ ಎಂಗೇಜ್ ಮಾಡ್ಕೊಂಡು ಹೋಗಿದ್ರಿ. ಅಂದ್ರೆ ಸೀನ್ ತರ ಹೇಳ್ತಾ ಇದ್ರಿ. ಬಟ್ ಸಿನಿಮಾನಲ್ಲಿ ಏನು ಅಂದ್ರೆ ನಿಮ್ಗೆ ಪ್ರಾಪರ್ ಆಗಿ
ಒಂದು ಯೂನಿಕ್ ಕತೆ ಬಿಡು ಇರುತ್ತೆ. ಹೋಗ್ಲಿ. ಮೇಡಮ್ ಶಾರ್ಟ್ ಫಿಲಮ್ ಅಲ್ಲಿ ಒಂದು ಚಿಕ್ಕದಾಗಿ ಒಂದ್ ಸ್ವೀಟ್ ಕೊಡ್ತೀವಿ, ಏನ್ ಗೊತ್ತಾ, ಒಂದ್ ಚಿಕ್ಕದಾಗ ಒಂದ್ ಸ್ವೀಟ್ ಕೊಡ್ತೀವಿ, ಅಥವಾ ಇನ್ನೊಂದ್ ಶಾರ್ಟ್ ಫಿಲ್ಮ್ ಅಲ್ಲಿ ಬೇರೆ ಏನೋ ಒಂದ್ ಡಿಶ್ ಕೊಡ್ತೀವಿ, ಇನ್ನೊಂದ್ ಶಾರ್ಟ್ ಫಿಲ್ಮ್ ಇನ್ನೊಂದ್ ಏನೋ ಡಿಶ್ ಕೊಡ್ತೀವಿ. ಈ ಸಿನಿಮಾದಲ್ಲಿ ಏನ್ ಗೊತ್ತಾ, ಒಂದ್ ಮೃಷ್ಟಾನ್ನ ಭೋಜನ, ನಿಮ್ಗೆ ಉಪ್ಪಿಂದ ಹಿಡಿದು ಕೊನೆಯಲ್ಲಿ ರಸಮ್ ಮಜ್ಜಿಗೆ ಅನ್ನೋದು ಅಷ್ಟು ಸೇರ್ಸಿ ಆ ವಿವರ್ಸ್ ಬೇರೆ ಈ ನೀನ್ ಹೇಳೋದ್ ಕರೆಕ್ಟ್ ಆಗಿರುತ್ತೆ ಅಂತ ಹೆಂಗೆ ಅನ್ಕೊಂತೀಯಪ್ಪ ಮೇಡಮ್, ನೀನ್ ಹೇಳೋದ್ ಹೆಂಗಿರ್ತದ ಕರೆಕ್ಟ್ ಅಂತ. ಅಷ್ಟು ಸೇರ್ಸಿ ತಿಂತೀವಲ್ಲ ಅದೇ ಸಿನಿಮಾ. ಅಷ್ಟು ಸೇರ್ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತ. ಅಂದ್ರೆ ಒಂದು ಮೃಷ್ಟಾನ್ನ ಭೋಜನ ಎಲ್ಲಾ ರುಚಿ ಮಾಡೋದಿರುತ್ತಲ್ಲ. ಈ ಕೆಲವೊಂದ್ ಮದ್ವೆಗೆ ಹೋದ್ರೆ ನೀವು ಸ್ವೀಟೇ ಒಂದ್ 150 ತರ ಇರ್ತದೆ. 150 ತರ ಅಂದ್ರೆ ಒಂದ್ 15 ಯಾವ ಮದ್ವೆ ಅಪ್ಪ ಅದು? ಅಲ್ಲಲ್ಲ, ನಾನು ಹೋಗ್ ಬರ್ತೀನಿ. ಅನಿಲ್ ಅಂಬಾನಿ ಮದ್ವೆಗೆ ಹೋಗಿದ್ರಿ, ನಾನು ಅವನು 100% ಇತ್ತು. ನಾನು ನೀನು ಹೋಗಿದ್ವಲ್ಲ ಮೇಡಮ್. ನೀವು ನಿಜವಾಗ್ಲೂ ನಮ್ ಫ್ರೆಂಡ್ ಒಬ್ರು ಮಾರ್ವಾಡಿಸ್ ಇದಾರೆ, ಅವ್ರು ಮದ್ವೆಗೆ ಹೋದಾಗ ಅಲ್ಲೊಂದು ಬರೀ ಸ್ವೀಟೇ ಒಂದ್ 25-30 ತರ ಇತ್ತು. ಸ್ವೀಟೇ 25-30 ಅಂದ್ರೆ ಸುಮ್ನೆ ಮಾತು ಆಡು ಭಾಷೆಯಲ್ಲಿ ಹೇಳೋದಲ್ವಾ, 150 ಸಿನಿಮಾ ಬರ್ತಾವೆ ಯಾವ್ದು ಅಂತ ನೋಡೋದು ಅಂತ ಆಡು ಭಾಷೆ ಇರ್ತಾವಲ್ಲ, ಆತರ ಅಷ್ಟೇ. 108 ತಲೆನೋವು ಅಂತ ಹಂಗೆ. ಆತರ 108 ತಲೆನೋವು ಕರೆಕ್ಟ್ ಆಗಿ 108 ಇರ್ತಾವ ತಲೆನೋವು. ಏನಿಲ್ಲ ಮ್ಯಾಮ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಓವರ್ ಕಾನ್ಫಿಡೆಂಟ್ ಅಲ್ಲ, ಇವಾಗ ಎಸ್ ಸರ್ ಆಗಲಿ ಕಾನ್ಫಿಡೆಂಟ್ ಅಲ್ಲ ಅಂದಿರೋದು ಅವಲ್ಲ 2 ಸರಿ ಅದನ್ನೇ ಹೇಳಿದೆ. ಅಲ್ಲ. ಇವಾಗ ಎಸ್ ಸರ್ ಆಗ್ಲಿ ರಾಧಿಕಾ ಮ್ಯಾಮ್ ಆಗ್ಲಿ ಸೀರಿಯಲ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೆ ಆ ಝೀಲ್ ಇರ್ಲಿಲ್ಲ ಅಂದ್ರೆ ಅವರು ಇವತ್ತು ಅಷ್ಟು ದೊಡ್ಡ ಸ್ಟಾರ್ ಆಗ್ತಿರ್ಲಿಲ್ಲ. ಸೊ ಹಂಗೆ ಒಂದು ಚಿಕ್ಕ ಪುಟ್ಟ ಕನಸು ಇಟ್ಕೊಂಡು ಬಂದಿರೋದು. ನಮ್ಮ ಎಫರ್ಟ್ಗೆ ಖಂಡಿತ ಒಂದಲ್ಲ ಒಂದಿನ ಈ ಮೂವಿ ಅಲ್ದೆ ಹೋದ್ರು ಯಾವ್ದಾದ್ರು ಒಂದು ಮೂವಿ ಮೂಲಕ ನಮ್ಗೆ ಆ ಪ್ರತಿಫಲ ಸಿಗುತ್ತೆ. ಇಲ್ಲ, ಈ ಮೂವಿಲಿ ಡಿಫ್ರೆನ್ಸ್ ಇಲ್ಲೇನ್ ಸ್ಪೆಷಲ್ ಕೊಟ್ಟಿದ್ದೀರಾ? ನಾನು ಹೇಳೋಣ ನನಗಾಗಿದೆ ಅರ್ಥ ಆಗಿದೆ. ನಾನು ಹೇಳ್ತೀನಿ, ನಾವ್ ಆಕ್ಚುಲಿ ನಾವೆಲ್ಲರೂ ಸಿನಿಮಾ ಮಾಡ್ಬೇಕು ಅಂತಾನೆ ಬಂದಿದ್ದು. ಸೊ ನಮಗ್ ಸಿಗ್ತಾ ಇದ್ದಿದ್ದು 20 ನಿಮಿಷ ಕಾಲಾವಕಾಶ ಅಷ್ಟೇ ಯೂಟ್ಯೂಬ್ ಅಲ್ಲಿ. ಸೊ ನಾವು ಸಿನಿಮಾ ಮಾಡ್ಬೇಕು ಅಂತಿದ್ರೆ ಸಿನಿಮಾದಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ 20 ಮಿನಿಟ್ಸ್ ಅಲ್ಲಿ ನಾವು ತೋರ್ಸಕ್ ಆಗಲ್ಲ. ಸೊ ಇವಾಗ ನಮ್ಗೆ 2.5 ಗಂಟೆ ಟೈಮ್ ಸಿಕ್ಕಿದೆ. ಸಿನಿಮಾಗೆ ಏನ್ ಬೇಕು ಎಲ್ಲಾ ಎಲಿಮೆಂಟ್ಸ್ ಅಮೃತಾಂಜನಲ್ಲಿ ಹಾಕಿದೀವಿ. ಸೊ ಇದಕ್ಕೂ ಶಾರ್ಟ್ ಫಿಲ್ಮ್ಗೂ ಕಂಪ್ಯಾರಿಸನ್ ಇಲ್ಲ. ನಮ್ಗೆ ಶಾರ್ಟ್ ಫಿಲ್ಮ್ ಜಸ್ಟ್ ಬ್ರೆಡ್ ಅಂಡ್ ಬಟರ್ ಆಗಿತ್ತು ಅಷ್ಟೇ. ಸೊ ನಮ್ಗೆ ಇರೋ ನಮ್ಮ ನಿರ್ದೇಶಕರಿಗೆ ಇದ್ದಿದ್ದು ಸಿನಿಮಾ ಮಾಡ್ಬೇಕು ಅಂತಾನೆ. ಸೊ 2.5 ಗಂಟೆ ಕಾಲಾವಕಾಶ ಸಿಕ್ಕಿದೆ. 100% ಎಲ್ಲಾ ತರ ಎಮೋಷನ್ಸ್ ಅದ್ರಲ್ಲಿ ಹಾಕಿ ಜನರನ್ನ ನಗ್ಸೋದು ಅಳ್ಸೋದು ಎಲ್ಲಾ ಮಾಡಿದೀವಿ ಅಂತ ಹೇಳ್ಬೋದು. ಸೊ ನಿಮ್ಮ ಕ್ವೆಶನ್ ಇದೆ ಆನ್ಸರ್ ಅಲ್ಲ? ಅದೇ ಆನ್ಸರ್ ಅಂತ ಅಲ್ಲ. ಮೇಡಮ್ ಪ್ರಕಾರ ಅಲ್ಲ. ಆಯ್ತು, ಸಮಾಧಾನ ಶಾಂತ ರೀತಿ ಶಾಂತಿಯಿಂದ ವರ್ತಿಸಿ. ಪಲ್ಲವಿ ಮಾತಾಡ್ತಾರೆ. ಮೈಕ್ ಇಲ್ಲ. ಪಲ್ಲವಿ ಹೇಳಿ, ಎಷ್ಟು ನಂಬಿಕೆ ಇದೆ ಅಮೃತಾಂಜನ್? ಅದು ಜನವರಿ 30 ಅದ್ ಬಿಟ್ಟು ಅದನ್ನು ಸೇರ್ಸ್ಕೊಂಡು ಹೇಳಿಲ್ಲ, ರಿಜಿಸ್ಟರ್ ಲಾಸ್ಟ್ ಅಲ್ಲಿ ಹೇಳಿ. ತುಂಬಾ ನಂಬಿಕೆ ಇದೆ. ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡಕ್ ಮುಂಚೆನೆ ಅದೇ ನಿಮ್ಗೆ ಅವ್ರು ಮಾತಾಡಕ್ ಅವಕಾಶ ಕೊಡ್ದಂಗ್ ನೀವು ಮಾತಾಡ್ಬೇಕು. ನಾನು ಅಷ್ಟು ಮಾತಾಡಲ್ಲ, ಗೊತ್ತು. ಮಾತಾಡ್ತೀಯಾ? ಮಾತಾಡು. ಆಪರ್ಚುನಿಟಿ ಎಲ್ಲಾ ಟೈಮಲ್ಲೂ ಸಿಗಲ್ಲ, ಸಿಕ್ಕದಾಗ ಮಾತಾಡ್ಬೇಕು. ಯಾಕೆಂದ್ರೆ ತುಂಬಾ ನಂಬಿಕೆ ಇದೆ. ನಮ್ಮ 20 ಮಿನಿಟ್ಸ್ ಶಾರ್ಟ್ ಫಿಲ್ಮ್ಗೆ ಜನ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಇವಾಗ 2.5 hour ಮೂವಿ ಮಾಡಿದಾಗ ಎಲ್ಲರೂ ಕೇಳ್ತಾ ಇದ್ದಿದ್ದು ಒಂದೇನೆ, ನೀವೆಲ್ಲ ಒಂದ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕಂತ. ಸೊ ಇವಾಗ ಎಲ್ಲರೂ ಒಂದೇ ಸ್ಕ್ರೀನ್ ಅಲ್ಲಿ ಶಾರ್ಟ್ ಇಲ್ಲ ಇಲ್ಲ, ಒಂದ್ 50 ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡಕ್ ಹೊರಟಿದೀವಿ. ಸೊ ಶಾರ್ಟ್ ಫಿಲ್ಮ್ ಇಂದ ಫ್ಯೂಚರ್ ಮೂವಿ ಮಾಡಿದೀವಿ. ಸೊ ಇದರಲ್ಲಿ ಫ್ಯಾಮಿಲಿ ಆಗ್ಬೋದು, ಮತ್ತೆ ಫ್ರೆಂಡು, ಕಾಲೇಜು, ಈ ತರ ಎಲ್ಲ ಎಮೋಷನ್ ಮತ್ತೆ ಪ್ರತಿಯೊಂದು ಇದೆ. ಎಂಟರ್ಟೈನ್ಮೆಂಟ್ ಅಂತೂ ತುಂಬಾ ಇದೆ. ಸೊ ಸೊ ಜನವರಿ 30 ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಓಕೆ, ಗೌರವ್ ಅವ್ರೆ, ಮೇಡಮ್ ಈಗ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಮುಂಚೆಲ್ಲ ವಾಲ್ ಪೋಸ್ಟರ್ ನೋಡಿದ್ರೆ ಸಾಕು, ಯಾವ ಸಿನಿಮಾ ಬರುತ್ತೆ ಅಂತ ಕಾಯ್ತಿದ್ರು, ಪೋಸ್ಟರ್ ನೋಡ್ತಿದ್ರು, ಸಿನಿಮಾನ ಹೋಗಿ ನೋಡ್ತಾ ಇದ್ರು. ಅದಾದ ನಂತರ ಈ ಪ್ರಮೋಷನ್ ಲೆವೆಲ್ ಈ ಮಟ್ಟಕ್ಕೆ ಬಂದಿದೆ. ಪ್ರತಿ ಸಿನಿಮಾನು ಹೇಳಲೇಬೇಕು ನೀವು ಜನಕ್ಕೆ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂತ, ಇಲ್ಲ ಅಂದ್ರೆ ಜನಕ್ಕೆ ಗೊತ್ತೇ ಆಗಲ್ಲ. ಹಂಗೆ ಹೇಳಿದ್ರು ಕೂಡ ಎಷ್ಟೋ ಜನಕ್ಕೆ ಬಂದಿದ್ದು ಗೊತ್ತಾಗಿರಲ್ಲ, ಬಂತಾ ಹೋಯ್ತಾ, ಈ ತರದೊಂದು ಸಿನಿಮಾ ಇತ್ತಾ ಅಂತ ಕೇಳ್ತಾರೆ. ಬಟ್ ನಿಮ್ ಸಿನಿಮಾಗ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಅಮೃತಾಂಜನ್ ಅಂದ್ರೆ ಗೊತ್ತು, ಜನರಿಗೆ ಗೊತ್ತಿದೆ. ಸೊ ಇಲ್ಲೇನೋ ಮಾಡಿದ್ರು, ಇಲ್ಲೇನೋ ಜಾದು ನೋಡೋಣ ಅಂತ, ಅಥವಾ ಇಲ್ಲಿ ಕಂಟೆಂಟ್ ಇಷ್ಟ ಆಗಿರೋರಿಗೆ ಅಲ್ಲೇನಾದ್ರೂ ಮಾಡಿರ್ಬೋದಾ, ಅದೇ ತರ ಕಂಟೆಂಟ್ ಇರ್ಬೋದಾ ಅಥವಾ ಬೇರೆ ಇರ್ಬೋದಾ ನೋಡೋಣ ಅಂತ ಇಷ್ಟಪಟ್ಟು ಬರೋರು ಬೇರೆ. ಬಟ್ ಈಗೇನಾಗತ್ತೆ, ದೊಡ್ಡ ದೊಡ್ಡ ಸ್ಕ್ರೀನಲ್ಲೇ ಸಿನಿಮಾಗಳನ್ನ ನೋಡ್ಬೇಕು ಅಂತ ಕೂತಿದ್ದವರು ಕೂಡ ಬೇಸರ ಇವಾಗ.
ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ, ಹೋದ್ಮೇಲೆ ಏನೂ ಇಲ್ಲ ಅಂತ. ಬಿಕಾಸ್ ಅವ್ರನ್ನ ಅವ್ರು ಪ್ರಮೋಟ್ ಮಾಡ್ಕೊಳ್ಳೋಕೆ, ಈಗ ನೀವು ಹೇಳಿದ್ರಲ್ಲ ಎಕ್ಸಾಂಪಲ್, ನಮ್ಮದ್ರಲ್ಲಿ ಎಲ್ಲಾ ಇದೆ, ಮೃಷ್ಟಾನ್ನ ಭೋಜನ. ಎಸ್ ಟ್ರೂ, ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಇದು ನಿಮ್ಮ ಸಿನಿಮಾ, ನೀವು ಪ್ರೀತಿ ಮಾಡ್ತೀರಾ. ಸೊ ನಿಮ್ಮ ಸಿನಿಮಾನ ನೀವು ಹೇಗೆ ಹೇಳಬೇಕು, ಹೇಗೆ ಡಿಸ್ಕ್ರೈಬ್ ಮಾಡಬೇಕು, ಹಂಗೆ ಹೊಗಳ್ತೀರಾ, ಡಿಸ್ಕ್ರೈಬ್ ಮಾಡ್ತೀರಾ. ಬಟ್ ಅದು ಜನರಿಗೂ ಹಂಗೆ ಇರಬೇಕು. ಹೌದು, ಕರೆಕ್ಟ್. ಸೊ ಈಗ ಇದಕ್ಕೆ ಏನ್ ಹೇಳ್ತೀರಾ, ಜನರಿಗೆ ಹೇಗೆ ಅನ್ನಿಸ್ಬೋದು ಇದು ಅಂತ, ಆತರ ನೋಡಿದ್ರೆ? ಅಂದ್ರೆ ಮೇಡಮ್, ಹೋಪ್ಸ್ ಕಳ್ಸಿರೋದೇ ನಾವ್ ಫಿಲ್ಮ್ ಮೇಕರ್ಸ್ ಜವಾಬ್ದಾರಿ. ಅದು ಜನರನ್ನ ಥಿಯೇಟರ್ ಕರ್ಕೊಂಡ್ ಬಂದು 2 ಅವರ್ ಕೂರ್ಸೋಂತ ಇದು. ಧನುಷ್ ಅವರು ಒಂದು ಇವೆಂಟ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ನೀವು ಸಿನಿಮಾ ಅಂದ್ರೆ 100 ಕೋಟಿ 200 ಕೋಟಿ ಅಂತ ಮಾತಾಡ್ತಿದ್ರಾ, ಸಿನಿಮಾ ಅಂದ್ರೆ ದುಡ್ಡಲ್ಲ, ಸಿನಿಮಾ ಅಂದ್ರೆ ಎಮೋಷನ್. ಅಂದ್ರೆ 100 ಕೋಟಿ 200 ಕೋಟಿ ಕೊಟ್ಟು ಸೆಟ್ ಹಾಕೋದಕ್ಕಿಂತ ಹೆಚ್ಚಾಗಿ ಅಷ್ಟು ದುಡ್ಡು ಕೊಟ್ಟು ಸೆಟ್ ಹಾಕಿ ಶೂಟ್ ಮಾಡಿದ್ರು ಒಬ್ಬ ಆರ್ಟಿಸ್ಟ್ ಅಲ್ಲಿ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಅಂದ್ರೆ ಆ 100 ಕೋಟಿ ವೇಸ್ಟ್ ಆದಂಗೆನೆ. ಅಂದ್ರೆ ಒಬ್ರು ಪ್ರೇಕ್ಷಕರು ಬಂದು ನೋಡ್ತಾ ಇದಾರೆ ಅಂದ್ರೆ ಒಬ್ಬ ಆರ್ಟಿಸ್ಟ್ ಎಕ್ಸ್ಪ್ರೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವರು ಆಸೆ ಪಟ್ಟು ಬರೋದು ಅದಕ್ಕೇನೆ. ಒಂದು 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 ಕಾಮಿಡಿ ಫನ್ ಮಾಡೋರ್ ನಗ್ಬೇಕು, ನಮ್ ಮುಖದಲ್ಲಿ ನಗು ಬರ್ಬೇಕು. ಅಲ್ಲೊಬ್ರು ಯಾರೋ ಅಳಿಸ್ತಾ ಇದ್ರೆ ನಮ್ಗೆ ಅಳು ಬರ್ಬೇಕು, ಅಥವಾ ಅವ್ರೇನೋ ಬೇರೆ ಒಂದು ಎಕ್ಸ್ಪ್ರೆಷನ್, ಬೇರೆ ಒಂದು ನವರಸಗಳನ್ನ ತೆಗಿತಾ ಇದಾರೆ ಅಂದ್ರೆ ನಮ್ಮ ಒಳಗಡೆ ಅದು ಫೀಲ್ ಆಗ್ತಾ ಇರ್ಬೇಕು. ಇದು ಸಿನಿಮಾ. ಈ ತರ ಸಿನಿಮಾಗಳು ಮಾಡಿದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ರೀಸೆಂಟ್ ಆಗಿ ಬಂದಿರೋ ಸಿನಿಮಾಗಳಲ್ಲಿ ಎಷ್ಟೊಂದು ನೀವು ಎಕ್ಸಾಂಪಲ್ ಗಳನ್ನ ತಗೊಬಹುದು. ಎಷ್ಟೊಂದು ಸಿನಿಮಾಗಳಿಗೆ ಜನ ಬಂದಿದ್ದಾರೆ, ಎಕ್ಸಾಂಪಲ್ಗಳು ಇದಾವೆ. ನಾವು ಸಿನಿಮಾನೇ ಚೆನ್ನಾಗಿ ಮಾಡ್ದೇನೆ ಜನರ ಮೇಲೆ ಅಪವಾದ ಮಾಡೋದು ತುಂಬಾ ತಪ್ಪಾಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ, ಇಷ್ಟು ವರ್ಷ ಏನಾಗ್ಬಿಟ್ಟಿದೆ ಅಂದ್ರೆ ಫೇಕ್ ರಿವ್ಯೂಸ್. ಅಂದ್ರೆ ಸಿನಿಮಾ ಚೆನ್ನಾಗಿದೆ 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 ಬಲವಂತವಾಗಿ ಚೆನ್ನಾಗಿದೆ 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 ಅಂತ ತಗೊಂಡೋಗ್ಬಿಟ್ಟು ಬಾಯೊಳಗೆ ಆಗ್ತಾ ಇದೀವಿ. ಅವರು ಬಾಯಲ್ಲಿ ತಿಂದ ತಕ್ಷಣ ಅವ್ರ ಬಾಯಿಗೆ ರುಚಿನೇ ಸಿಗ್ತಾ ಇಲ್ಲ. ಅವ್ರು ಏನೋ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ, ನಾನ್ ತಿನ್ನೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇವಾಗ ಯಾರೋ ಈಗ ನಾನ್ ನಿಜವಾಗ್ಲೂ ನಾನ್ ಚೆನ್ನಾಗಿ ಮಾಡ್ಬಿಟ್ಟು ಸಿನಿಮಾ ಬಂದ್ಬಿಟ್ಟು ಜನ ಮುಂದೆ ತಗೊಂಡು ಹೋಗ್ತಾ ಇದ್ರೆ ಎಲ್ಲರೂ ಅದನ್ನೇ ಹೇಳ್ತಾರೆ, ಹೋಗಪ್ಪ ಅನ್ಬಿಡ್ತಾರೆ. ಅಂದ್ರೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಟ್ ಆ ಕಾಲದಿಂದನೂ ವರ್ಕ್ ಆಗಿರೋದು. ಆ ಕಾಲದಲ್ಲಿ ಬರೀ ಪೋಸ್ಟರ್ ನೋಡ್ಬಿಟ್ಟು ಥಿಯೇಟರ್ ಬರೋರು ಜನ. ಸೊ ಫಸ್ಟ್ ವೀಕ್ ಬರೋರು, ಸೊ ಸೆಕೆಂಡ್ ವೀಕ್ಗೆ ಮೌತ್ ಪಬ್ಲಿಸಿಟಿನೇ ವರ್ಕ್ ಆಗ್ತಿದ್ದು. ಇವತ್ತು ನೋಡಿರೋರು ನೆಕ್ಸ್ಟ್ ವೀಕ್ಗೆ ಜನಗಳನ್ನ ಕಳಿಸ್ತಾ ಇದ್ರು. ಇವತ್ತು ಅದೇ ವರ್ಕ್ ಆಗೋದು ಮೇಡಮ್. ನಮ್ಮ ಶಾರ್ಟ್ ಫಿಲಮ್ ಅಷ್ಟೇ, ಒಂದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದ ತಕ್ಷಣ ಚೆನ್ನಾಗಿದ್ರೆ ಒಂದ್ 4 ಜನ ಗ್ರೂಪ್ ಶೇರ್ ಮಾಡ್ತಾರೆ, ಅಥವಾ 4 ಜನ ಇಂಡಿವಿಜುವಲ್ ಆಗಿ ಶೇರ್ ಮಾಡ್ತಾರೆ. ಈ ತರ ಮೌತ್ ಪಬ್ಲಿಸಿಟಿ ಅವಾಗ ಬಾಯಿಂದ ಬಾಯಿಗೆ ಹೇಳೋರು, ಇವಾಗ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೋ ಮುಖಾಂತರ ಅಥವಾ ಗ್ರೂಪ್ ಗಳಲ್ಲಿ ಹಾಕೋ ಮುಖಾಂತರ ಸಕ್ಕದಾಗಿದೆ ಅಂತ. ಇವತ್ತು ಅದೇ ವರ್ಕ್ ಆಗ್ತಾ ಇದೆ. ಮಾಧ್ಯಮಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ, ಅಂದ್ರೆ ಮೀಡಿಯಂ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಪಬ್ಲಿಸಿಟಿ ಮಾಡೋ ಸ್ಟಂಟ್ಸ್ ಗಳು ಬೇರೆ ಆಗ್ತಾ ಹೋಗ್ತಾ ಇದೆ. ಬಟ್ ಒಳ್ಳೆ ಸಿನಿಮಾ ಮಾಡಿದಾಗ 100% ಜನ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಆಗಿ 100% ತಲುಪುತ್ತೆ. ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಜನ. ಯಾಕೆಂದ್ರೆ ಬಾಹುಬಲಿ ಬಂದಾಗ ಅದ್ರ ಆಪೋಸಿಟ್ ರಂಗಿತರಂಗ ಬಂತು. ನಿಜವಾಗ್ಲೂ 300 days ನಮ್ ಜನನೇ ಓಡಿಸಿರೋದು ಅಲ್ವಾ? ಹೌದು. ಹಂಗಾಗಿ ಒಳ್ಳೆ ಸಿನಿಮಾ ಬರುತ್ತೆ, ತುಂಬಾ ಅಪರೂಪ ಆಗ್ಬಿಟ್ಟಿದೆ ಇವಾಗ. ಅವಾಗ ಯಾವಾಗ್ಲೂ ಬರ್ತಾ ಇತ್ತು. ಆ ಕಾಲದಲ್ಲೂ ಫ್ಲಾಪ್ ಆಗಿರೋ ಸಿನಿಮಾಗಳು ಇದಾವೆ ಮೇಡಮ್, ಜನ ನೋಡದೇ ಇರೋ ಸಿನಿಮಾಗಳು ಇದಾವೆ ಅಲ್ವಾ? ಬಟ್ ಅವಾಗ ಕಂಡು ಬರ್ತಾ ಇರಲಿಲ್ಲ. ಇವಾಗ ಸಿನಿಮಾ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಮಾಧ್ಯಮಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಡಿವೈಡ್ ಆಗಿದ್ದಾರೆ ವ್ಯೂವರ್ಸ್, ಅಲ್ಲಿ ಇಲ್ಲಿ ಅಂತ. ಬಟ್ ನಾವು ಆ ಅಷ್ಟು ವ್ಯೂವರ್ಸ್ ಗಳನ್ನ ಒಟ್ಟಿಗೆ ಕೂರಿಸ್ಕೊಂಡ್ ಬಂದ್ಬಿಟ್ಟು ಥಿಯೇಟರ್ ಒಳಗೆ ಬಿಡ್ಬೇಕು. ಅದು ನಮ್ ಕೆಪಾಸಿಟಿ, ಅದು ನಮಗ್ ಬಿಟ್ಟಿದೆ. ಅದು ಈಗ ಚಾಲೆಂಜ್. ಅದು ಒಳ್ಳೆ ಕಂಟೆಂಟ್ ಮಾಡಿದ್ರೆ 100%. ಮೇಡಮ್ ಇನ್ನೊಂದೇನ್ ಗೊತ್ತಾ, ಇವತ್ತು 30 seconds ಅಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದಾರೆ ಜನ. 30 ಈಗ ನಾನು ಪೋಸ್ಟರ್ ಇಂದ ಈಗ ಅಲ್ಲಿಗೆ ಬರ್ತಿದ್ದೆ ನೆಕ್ಸ್ಟ್. ಯಾಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರು, ಕುತ್ಕೊಂಡು ಅಲ್ಲೇ ನೋಡೋಣ ಬಿಡು ಅಂತ. ಈಗ ಫಾರ್ ಎಕ್ಸಾಂಪಲ್ 90 seconds ವಿಡಿಯೋ ಇದ್ರು ಕೂಡ ಇದ್ರಲ್ಲಿ ರೀಲ್ಸ್ ಅಲ್ಲಿ ನೋಡಲ್ಲ, ಇನ್ನೂ ಶಾರ್ಟ್ ಮಾಡಿ. ಅಲ್ಲ ಮೇಡಮ್, 90 seconds ಅಲ್ಲ ಮೇಡಮ್, 30 seconds ಅಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. 30 seconds ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೋಲ್ ಮಾಡ್ಬಿಡ್ತಾರೆ. ಅದೇ ತರ ಸಿನಿಮಾನು ಅಷ್ಟೇ, ಒಂದೊಂದು ಸೀನು ನಾವು ಎಂಗೇಜಿಂಗ್ ಆಗಿ ಇಟ್ಕೋಬೇಕು. 1-2 ಸೀನು ಬೋರ್ ಆಯ್ತು ಅಂದ್ರೆ ಅನ್ಬಿಡ್ತಾರೆ. ನೆಕ್ಸ್ಟ್ ಮಿನಿಟ್ ಅಲ್ಲಿ ಕೈಯಲ್ಲಿ ಫೋನ್ ಇರುತ್ತೆ. ನೀವ್ ಆಕ್ಚುಲಿ ಆ ಫೋನ್ ಎತ್ಕೊಳ್ಳೋಕ್ಕೂ ಬಿಡದೆ ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ಹೆಂಗೆ ಎಂಗೇಜಿಂಗ್ ಆಗಿ ಇಟ್ಕೊಂತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅದೇ ನಾನು ತುಂಬಾ ಇಂಟರ್ವ್ಯೂ ಅಲ್ಲಿ ಹೇಳಿದೀನಿ ಮೇಡಮ್. ಅಂದ್ರೆ ಮುಂಚೆ ಎಲ್ಲ ಏನಂದ್ರೆ ಕಲಾವಿದರುಗಳು ಸಿನಿಮಾ ಮಾಡ್ತಾ ಇದ್ರು. ಅಂದ್ರೆ ಬರೀ ಕಲಾವಿದ್ರು, ಕಲೆ ಇರೋರು ಮಾತ್ರ ಸಿನಿಮಾ ಮಾಡ್ತಾ ಇದ್ರು. ದುಡ್ಡಿರೋರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರು, ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರು. ಕಲಾವಿದ್ರು ಮಾತ್ರ ಕಲೆ ನಂಬಿ ಬಂದು ಸಿನಿಮಾ ಮಾಡ್ತಾ ಇದ್ರು. ಅದಕ್ಕೆ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, ಜನಕ್ಕೆ ತುಂಬಾ ತಲುಪ್ತಾ ಇತ್ತು, ಜನಕ್ಕೆ ಇಷ್ಟ ಆಗ್ತಾ ಇತ್ತು. ಇವತ್ತೇನಾಗ್ತಾ ಇದೆ ಅಂದ್ರೆ ಸಿನಿಮಾನ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ದುಡ್ಡಿರೋರೆಲ್ಲ ಸಿನಿಮಾ ನಾನು ಬರ್ತೀನಿ, ನಾನು ಫೇಮಸ್ ಆಗ್ಬೇಕು. ಏನಾಗ್ತಾ ಇದೆ, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಸ್ ಸರ್ ಆಗಿರ್ಬೋದು, ಗಣೇಶ್ ಸರ್, ದುನಿಯಾವಿ ಸರ್, ಪ್ರತಿಯೊಬ್ಬರು ಆಗ್ಲಿಂದ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಗ್ಸ್ಕೊಂಡು ಅಳಿಸ್ಕೊಂಡು ಪ್ರತಿಯೊಂದು ಎಮೋಷನ್ ನ ಕ್ಯಾರಿ ಮಾಡ್ಬಿಟ್ಟು ಜನಗಳನ್ನ ಸಂಪಾದಿಸಿದ್ದಾರೆ. ಇವತ್ತೊಂದು ದಿನ ಏನಾಗ್ತಾ ಇದೆ, ಅಷ್ಟು ಫ್ಯಾನ್ಸ್ಗಳನ್ನ ದುಡ್ಡು ಕೊಟ್ಬಿಟ್ಟು ಬೈ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಅಂದ್ರೆ ನನಗೂ ಜನ ಮುತ್ತಾಕೊಂತ ಇದಾರೆ, ನನಗೂ ಜನ ಬರ್ತಾ ಇದಾರೆ, ಥಿಯೇಟರ್ ಮುಂದೆ ದುಡ್ಡು ಕೊಟ್ಬಿಟ್ಟು ಜನನ ಸೇರ್ಸೋದು, ಈ ತರ ಆಗ್ತಾ ಇರ್ಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ
ಕಲೆಗೆ ಬೆಲೆ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಬರೀ ದುಡ್ಡು ಮಾತಾಡ್ತಾ ಇದೆ, ದುಡ್ಡು ಆಟ ಆಡ್ತಾ ಇದೆ, ಕಲಾವಿದ್ರು ಆಟ ಆಡೋ ಕಾಲ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಅಂದ್ರೆ ಬರೀ ಕಲಾವಿದ್ರು, ಒಳ್ಳೆ ಕಲಾವಿದ್ರನ್ನ ಗುರ್ತಿಸಿ, ಒಳ್ಳೆ ಡೈರೆಕ್ಟರ್ನ ಗುರ್ತಿಸಿ, ಎರಡನ್ನೂ ಮರ್ಜ್ ಮಾಡಿ ಒಳ್ಳೆ ಸಿನಿಮಾ ಮಾಡುವಂತ ಪ್ರೊಡಕ್ಷನ್ ಹೌಸ್ಗಳು ಸ್ಟಾರ್ಟ್ ಆಗ್ಬೇಕು. ಅವಾಗ ಒಳ್ಳೊಳ್ಳೆ ಸಿನಿಮಾಗಳು ಬರಕ್ ಸ್ಟಾರ್ಟ್ ಆಗ್ತದೆ. ಎಸ್, ಈಗ ನೀವೇ ನೀಟಾಗಿ ಕಂಪೇರ್ ಮಾಡಿ ಪ್ರೀವಿಯಸ್ಗೂ ಈ ಪ್ರೆಸೆಂಟ್ಗೂ ಕಂಪೇರ್ ಮಾಡಿ ಹೇಳಿದ್ರಿ, ನೀಟಾಗಿ ಹೇಳಿದ್ರಿ. ಸೊ ಅದಕ್ಕೆ ನಾ ಹೇಳಿದ್ದು, ಈಗ ಪ್ರೆಸೆಂಟ್ ಹಿಂಗಿದೆ. ಡೋಂಟ್ ಯು ಥಿಂಕ್ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಜನರನ್ನ ಗೆಲ್ಲೋದು? 100%. ಆ ತರ ವಿಚಾರದಲ್ಲಿ ನೀವ್ ಹೇಗ್ ಪ್ರಿಪೇರ್ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಮೇಡಮ್, ನಮ್ಗೆ ಬೇರೆ ದಾರಿ ಇಲ್ಲ. ನಮ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಸಿನಿಮಾ ಒಳಗಡೆ ಏನಿದೆ ಅಂತ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಅಲ್ವಾ? ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ಸಿನಿಮಾ ರಿಲೀಸ್ ಆದ್ಮೇಲೆ ಮೌತ್ ಪಬ್ಲಿಸಿಟಿ ಆಗೋದು. ಅದಕ್ ಮುಂಚೆ ನಾವ್ ಏನ್ ಮಾಡ್ಬೋದು ಅಂದ್ರೆ, ಸಿನಿಮಾ ಚೆನ್ನಾಗಿದೆ ಅಂತ 4 ಜನ ಕೇಳ್ಕೊಂಡ್ ಬರ್ಬೋದೇ ಹೊರತು, ಆ ಸಿನಿಮಾ ಟ್ರೈಲರ್ ತೋರಿಸ್ಬಿಟ್ಟು ನಮ್ಗೆ ಒಂದು ಇನ್ವಿಟೇಷನ್, ಹಿಂಗಿದೆ ನಮ್ ಸಿನಿಮಾ, ಬನ್ನಿ, ಈ ಬರೀ 2 ನಿಮಿಷದಲ್ಲಿ ಇಷ್ಟು ತೋರಿಸಿದೀವಿ, 2 ಅವರಲ್ಲಿ ಇನ್ನೂ ಅದ್ಭುತವಾಗಿದೆ ಅಂತ. ಸೊ ಅದನ್ನ ನಂಬಿಟ್ಟು ಒಂದ್ 4 ಜನ ಬರ್ತಾರಲ್ಲ, ಅವ್ರನ್ನ ನಾವು ಫಸ್ಟ್ ಸ್ಯಾಟಿಸ್ಫೈ ಮಾಡ್ಬಿಡ್ಬೇಕು. ಅದೇ ಒಂದು ಚಾಲೆಂಜಿಂಗ್ ನಮ್ಗೆ. ಅದು ಗೆದ್ರೆ ನಾವು ನೆಕ್ಸ್ಟ್ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ 15 ಜನ ಕೇಳ್ತಾರೆ. ಜನ ಇವಾಗ ಇನ್ನ ಬುದ್ಧಿವಂತರು. ಹೆಂಗೆ ಅಂದ್ರೆ, ನೀವು ಟ್ರೈಲರ್ ತೋರಿಸಿ, ಟ್ರೈಲರ್ ನೀವು ತೋರಿಸಿದ್ರು ಕೂಡ ಏನ್ ಹೇಳ್ತಾರೆ ಈಗ ಅಂದ್ರೆ, ಎಷ್ಟೋ ಟ್ರೈಲರ್ ಗಳು ನೋಡಿದ ತಕ್ಷಣ ಈ ಸಿನಿಮಾ ನೋಡ್ಲೇಬೇಕು ಅಂತ ಥಿಯೇಟರ್ಗೆ ಹೋಗಿ ಬೇಜಾರ್ ಮಾಡ್ಕೊಂಡು ವಾಪಸ್ ಬಂದಂತವ್ರ ಕೌಂಟ್ಸ್ ತುಂಬಾ ಇದೆ. ಸೊ ಈಗ ಹೆಂಗೆ ಹೇಳ್ತಾರೆ ಗೊತ್ತಾ, ನೀಟಾಗಿ ಹೇಳ್ಬಿಡ್ತಾರೆ. ಯಾವ ರಿವ್ಯೂನ ನಾವ್ ಯಾರೋ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋರಲ್ಲ, ಕಾಮನ್ ಪೀಪಲ್ಸ್ ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಬಿಡ್ತಾರೆ. ಹೆಂಗೆ ಅಂದ್ರೆ, ಕೂತ್ಕೊಂಡು ಒಂದು ಟ್ರೈಲರ್ ಹಿಂಗ್ ನೋಡದ್ವಪ್ಪ, ಹಿಂಗಿತ್ತು ಗೊತ್ತಾ ಅಂದ್ಬಿಟ್ಟು ಸಿನಿಮಾಗೆ ಹೋದ್ರೆ ಏನು ಇಲ್ಲ ಸಿನಿಮಾದಲ್ಲಿ ಅಂತ. ಯಾಕೆ ಅಂದ್ರೆ, ಒಂದು ಟ್ರೈಲರ್ನ ಹೇಗ್ ಮಾಡಿರ್ತಾರೆ, ಬೆಸ್ಟ್ ಪಾರ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಜನರಿಗೆ ರೀಚ್ ಆಗ್ಬೇಕು, ಇಷ್ಟ ಆಗ್ಬೇಕು, ಥಟ್ ಅಂತ ರೀಚ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದು ರೆಡಿ ಇರುತ್ತೆ. ಬಟ್ ಥಿಯೇಟರ್ಗೆ ಹೋದಾಗ ಆ ಫೀಲ್ ಸಿಗ್ತಾ ಇಲ್ಲ. ಇಲ್ಲೇನ್ ನೋಡಿದ್ವಿ ಇದಕ್ಕಿಂತ ಇದೆ ಅಂದ್ರು, ಅಲ್ಲಿರಷ್ಟು ಇಲ್ಲ ಅಂತಾರೆ. ಮೇಡಮ್, ನಮ್ ಸಿನಿಮಾದಲ್ಲಿ ನೀವು ಯಾವುದೇ ಸೀನ್ಗಳನ್ನ ಕಟ್ ಮಾಡ್ಬಿಟ್ಟು ಟ್ರೈಲರ್ ಕಟ್ ಮಾಡಿ, ಟ್ರೈಲರ್ ಅದ್ಭುತನೇ ಆಗುತ್ತೆ. ಯಾಕೆಂದ್ರೆ ನಾವ್ ಎಲ್ಲೋ ಒಂದ್ ಕಡೆ ಡೌನ್ ಮಾಡೋದಾಗ್ಲಿ, ಸೀನ್ಗಳು ಕಡಿಮೆ ಆಗೋದಿರ್ಬೋದು, ಅಥವಾ ನಗು ಬರ್ದೇನೆ ಇರೋದು, ಈ ತರ ಸೀನ್ಗಳು ಯಾವ್ದು ಇದ್ ಮಾಡಿಲ್ಲ. ತುಂಬಾ ಟ್ರಿಮ್ ಆಗಿದೆ ನಮ್ ಸಿನಿಮಾದಲ್ಲಿ. ಅಥವಾ ತುಂಬಾ ಜನ ತೋರಿಸ್ಬಿಟ್ಟು ಮತ್ತೆ ರೀಕರೆಕ್ಷನ್ ಮಾಡಿ ಅಥವಾ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನ ಆಡ್ ಮಾಡಿ, ಈ ತರ ಒಂದು ನಾವು ಪ್ರಿಪೇರ್ ಈ ತರ ಎಲ್ಲ ಆಗಿದೀವಿ ಮೇಡಮ್. ಅದು ಮೀರಿ ಏನಂದ್ರೆ ಜನ ಕೈ ಹಿಡಿಬೇಕು. ನೀವ್ ಹೇಳಿದ್ರಿ, ಒಂದ್ ಟ್ರೈಲರ್ ನೋಡ್ಬಿಟ್ಟು ಬರೋರು ವ್ಯೂಸ್ ರಿವ್ಯೂ ಕೊಡ್ತಾರೆ, ಒಂದ್ ಫೋನ್ ಇಟ್ಕೊಂಡು. ಖಂಡಿತ ಕೊಡಿ ನಮ್ ಸಿನಿಮಾ ಬಗ್ಗೆ, ದಯವಿಟ್ಟು ಬಂದ್ ಸಿನಿಮಾ ನೋಡ್ಬಿಟ್ಟು ಕೊಡಿ. ನಾವ್ ಹೇಳ್ತಾ ಇರೋದು ಆ ಕಾನ್ಫಿಡೆನ್ಸ್ ಇದೆ. ಬನ್ನಿ ಸಿನಿಮಾನ ನೋಡಿ, 100% ಇಷ್ಟ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಹೇಳಿ ಅಲ್ವಾ, ರಿವ್ಯೂ ಕೊಡ್ಲಿ. ನೋಡಿ, ಎಕ್ಸಾಂಪಲ್ ನಿಮ್ ಸಿನಿಮಾ ಬಗ್ಗೆ ನೀವು ಮಾತಾಡ್ತಿದ್ರೆ ಇನ್ನೊಬ್ರು ಫೋನ್ ನೋಡ್ತಾ ಇದ್ದಾರೆ, ಈಗ ಏನ್ ಮಾಡ್ಬೇಕು? ಹೌದೌದು, ತಪ್ಪು ಮೇಡಮ್ ಇದು. ಸೀರಿಯಸ್ ಆಗಿ ಹಿಂಗ್ ತಾವ್ ಮಾಡ್ಬೇಡ್ರಿ ದಯವಿಟ್ಟು ಯಾರನ್ನು. ಅಯ್ಯೋ, ಇದು ಹೇಳಕ್ಕೋಸ್ಕರ ನೀವು ಮಾಡಿದ್ದ 100% ಮೇಡಮ್ ಅದು. ಅದೇ ಎಕ್ಸಾಂಪಲ್ ನೋಡಿ, ಹಿಂಗೆಲ್ಲ ಮಾಡೋರು ಮಾಡಬೇಡಿ. ಓಕೆ, ಎಸ್ ಸರ್, ಗೊತ್ತಾಯ್ತಲ್ಲ. ಭವ್ಯ ಅವ್ರೆ, ಅದೇ ಹೇಳ್ತಾ ಇದೆ. ಈಗ 2 hours ಸಿನಿಮಾ ಅಂದಾಗ ನಿಜ ತುಂಬಾ ಇಡೀ ಸಿನಿಮಾ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಕೂತು ಎಂಜಾಯ್ ಮಾಡಿ ಬಂದಂತ ಎಷ್ಟೋ ಸಿನಿಮಾಗಳಿದೆ. ಅದನ್ನ ನೋಡಿ ಖುಷಿ ಪಟ್ಟವರು ಇವತ್ತಿಗೂ ಕೂಡ ಎಷ್ಟೋ ಜನ ಕಾಯ್ತಿರ್ತಾರೆ, ಇಂಥದ್ದು ಇನ್ನೊಂದು ಸಿನಿಮಾ ಬರ್ಲಿ ಈ ತರ ಅಂತ. ಬಟ್ ಸ್ಟಿಲ್ ಈಗ ನೋಡಿ, ನೀವು ಫಾರ್ ಎಕ್ಸಾಂಪಲ್ ಜನರಿಗೆ, ಕಾಮನ್ ಪೀಪಲ್ಸ್ ಜೊತೆ ನಾವು ಇರ್ತೀವಿ ಅಲ್ವಾ, ನೀವು ಬೇರೆ ಬೇರೆ ಸಿನಿಮಾಗಳು ನೋಡ್ತೀರಲ್ವಾ, ನೀವು ಒಂದು ಸಿನಿಮಾದಲ್ಲಿ ನಟಿಸಿರ್ಬೋದು, ಬಟ್ ಬೇರೆ ಸಿನಿಮಾನ ಹೇಗ್ ನೋಡ್ತೀರಾ? ಸೊ ಇವತ್ತು ನಿಮ್ಮ ಸಿನಿಮಾನ ಹೇಗ್ ನೋಡ್ತಾರೆ? ನಿಮ್ ಸಿನಿಮಾ ನೀವು ಪ್ರೀತಿಸ್ತೀರಾ, ಬೇರೆ ಸಿನಿಮಾನ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ. ಬಟ್ ಹೀಗಿರುವಾಗ ನಿಮ್ಗೆ ಅನ್ಸಿದ್ಯಾ ಪರ್ಸನಲಿ, ನಿಮ್ಮನ್ನ ಮಾತ್ರ ನೀವು ತಗೊಂಡ್ರೆ, ನಾಟ್ ಟೀಮ್, ಇಂಡಿವಿಜುವಲ್ ಆಗಿ ನಿಮ್ಮನ್ನ ತಗೊಂಡಾಗ, ಹೌದಲ್ವಾ 2 hour ಬಂದು ಥಿಯೇಟರ್ ನೋಡ್ಬೇಕಾದ್ರೆ ಜನ ನೋಡ್ತಾರೆ, ಏನಪ್ಪಾ 30 ಸೆಕೆಂಡ್ ನೋಡಲ್ಲ, ಮೊಬೈಲಲ್ಲಿ ನೋಡಕ್ಕೇನೆ ಜನ ಇಷ್ಟು ಇದು ಮಾಡ್ತಾರೆ, ಒಂದು ಲೈಕ್ ಕೊಡಕ್ ಇಷ್ಟಪಡಲ್ಲ, ಒಂದು ಶೇರ್ ಮಾಡಲ್ಲ. ಈ ಫೀಲ್ ಎಷ್ಟೋ ಜನರಿಗಿದೆ. ತುಂಬಾ ಜನ ಕಷ್ಟಪಡ್ತಾ ಇದಾರೆ, ರೀಲ್ಸ್ ಮಾಡೋರು ಈ ಮಾತನ್ನ ಹೇಳ್ತಿರ್ತಾರೆ. ನಿಮ್ಗೆ ಹೇಗೆ ಅನ್ಸುತ್ತೆ ಪರ್ಸನಲ್ ಆಗಿ? ಮ್ಯಾಮ್, ನಮ್ಗೆ ಏನನ್ಸುತ್ತೆ ಅಂದ್ರೆ, ನಮ್ಗೆ ನಮ್ ಕಂಟೆಂಟ್ ಮೇಲೆ ತುಂಬಾ ನಂಬಿಕೆ ಇದೆ. ಈಚ್ ಅಂಡ್ ಎವ್ರಿ ಸೀನಲ್ಲೂ ತುಂಬಾ ಎಂಗೇಜ್ಡ್ ಆಗಿ ನಾವು ಕಾರ್ನರ್ ಸೀಟಲ್ಲೇ ಹಿಂಗೆ ಇಟ್ಕೊಂಡು ಜನ ನಗೋ ತರ ನಾವು ಮಾಡಿದೀವಿ. ಅಷ್ಟು ಪ್ರಯತ್ನ ನಾವು 2 years ಅಲ್ಲಿ ಮಾಡಿದೀವಿ. 2 years ಆಯ್ತು, ಇಟ್ಸ್ ಬಿನ್ ಲೈಕ್ 2 years ಶೂಟಿಂಗ್ ಮುಗಿಸಿ. ನಮ್ ಕಂಟೆಂಟ್ ಮೇಲೆ ನಮ್ಗೆ ನಂಬಿಕೆ ಇದ್ರೆ, ಎಷ್ಟೇ ಈ ಪ್ರಮೋಷನ್ಸ್ ಎಲ್ಲ ಎಷ್ಟೇ ಚಾಲೆಂಜಿಂಗ್ ಆಗಿದ್ರು, ಆಮೇಲೆ ನಾವಿಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ನಮ್ಮ ಸಿನಿಮಾದಲ್ಲಿ ಅದಿದೆ ಇದಿದೆ ಅಂತ ಎಷ್ಟೇ ಹೇಳಿದ್ರು, ಫೈನಲಿ ಮೌತ್ ಪಬ್ಲಿಸಿಟಿನ ನಾನು ನಂಬ್ತೀನಿ. ಸೊ ನಾನು ಅಷ್ಟೇ, ನೀವು ಹೇಳ್ದಂಗೆ ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಅದು ಯಾರದೇ ಮೂವಿ ಆಗಿರ್ಲಿ, ನಮ್ಮ ಫ್ರೆಂಡ್ಸ್ ಆಗ್ಲಿ, ಯಾರ ಮೌತ್ ಪಬ್ಲಿಸಿಟಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿದ್ರೇನೆ ಹೋಗಿ ನೋಡೋದು. ಸೊ ನಮ್ ಕಂಟೆಂಟ್ ಮೇಲೆ, ನಮ್ಮ ಸಿನಿಮಾ ಮೇಲೆ ನನಗೆ ಎಸ್ಪೆಷಲಿ ನಂಬಿಕೆ ಇದೆ. ಜನರನ್ನ ನಗ್ಸತ್ತೆ, ಖುಷಿ ಕೊಡುತ್ತೆ ಅಂತ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಪ್ರಮೋಷನ್ ಮಾಡ್ತಾ ಇದೀವಿ. ಅಂದ್ರೆ ಥಿಯೇಟರ್ಗೆ ಬಂದಂತವ್ರ ಮೇಲೆ ನಂಬಿಕೆ, ಫಸ್ಟ್ ಡೇ ಯಾರು ಬರ್ತಾರೆ ಅವ್ರ ಮೇಲೆ ನಂಬಿಕೆ, ಇವರಿಂದ ಒಂದಷ್ಟು ಜನಕ್ಕೆ ಹೋಗುತ್ತೆ ಅಂತ. 2 ವರ್ಷ ಯಾಕಾಯ್ತು ಕಾರ್ತಿಕ್ ಅವರ? 2 ವರ್ಷ ಆಯ್ತು ಸಿನಿಮಾ ರೆಡಿ ಆಗಿ, ಬಟ್ ರಿಲೀಸ್ಗೆ 2 years ಆಗಿದೆ. ಯಾಕೆ?
ಅದೇ ಮೇಡಮ್ ಗೌರವ್ ಹೇಳ್ದಂಗೆ ಇಲ್ಲ ನೀವ್ ಹೇಳಿ. ಅಲ್ಲಲ್ಲ ಅಲ್ಲ, ಗೌರವ್ ಅದ್ರ ಬಗ್ಗೆ ಹೇಳಿಲ್ಲ. ಕರೆಕ್ಷನ್ಸ್ ಇಲ್ಲ ಹೇಳ್ದ ಸ್ಟಾರ್ಟ್ ಮಾಡ್ದ. Correction ಬಗ್ಗೆ. ನಾ 1 year ಬ್ಯಾಕ್ ಅವ್ರ 6 months ಬ್ಯಾಕ್ ಏನೋ ನಾವು ಪ್ರೀಮಿಯರ್ ಮಾಡಿದ್ರಿ. ಅಂದ್ರೆ ಹೆಂಗ್ ಬಂದಿದೆ ಏನು ಇರ್ತಾ ಬರೀ ಒಂದು 10-15 ಜನ ಜಡ್ಜ್ಮೆಂಟ್ ಮಾಡೋಣ, ಒಂದು 100-150 ಜನ ಜಡ್ಜ್ಮೆಂಟ್ ತಗೋಣ, ಸತಿ ನೋಡೋಣ. ಮಾಡ್ತಾರೆ ಫಸ್ಟ್ ಟೈಮ್ ನಾವು ಸಿನಿಮಾ ಮಿಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರೊಡ್ಯೂಸರ್ಸ್ ನಮ್ಮನ್ನ, ನಮ್ಮ ಫ್ರೆಂಡ್ ಸರ್ಕಲ್ನ ಎಲ್ಲರೂ ಕೆಲವೊಂದು ಮಾಡಿಸಿ ಒಂದು ಪ್ರೀಮಿಯರ್ ಮಾಡಿ. ಪ್ರೀಮಿಯರ್ ಮಾಡಿ ನೋಡಿದಾಗ ಎಲ್ಲೆಲ್ಲಿ ರಿವ್ಯೂ ತಗೊಂಡ್ರಿ, ಮತ್ತೆ ಎಲ್ಲರೂ ಎಲ್ಲರೂ ಯಾವ ಪಾಯಿಂಟ್ ಇಷ್ಟ ಆಗಿಲ್ಲ ಜೆನ್ಯೂನ್ ಹೇಳಿ ಅಂತ. ಎಲ್ಲರೂ ಕನೆಕ್ಟ್ ಆಗಿಲ್ಲ ಅದು. ಮತ್ತೆ ಕುತ್ಕೊಂಡು ರೈಟಿಂಗ್ ಮಾಡಿ ಮತ್ತೆ ಪ್ರೊಡಕ್ಷನ್ ಅವ್ರಿಗೆ ಯಾಕಂದ್ರೆ ಎಲ್ಲ ಮತ್ತೆ ಫಿಲಮ್ ಲಕ್ಷಣ ಕ್ರೋರ್ಸ್ ಅಂತ ತೆಗೆದಿದ್ರಿ, ಮತ್ತೆ ದುಡ್ಡು ಬೇಕು. ನಮ್ಮಿಬ್ರು ಸೀನ್ ನ ಮತ್ತೆ ಶೂಟ್ ಮಾಡಿ Okay. ಏನ್ ಮಾಡಿದ್ರು ಸರಿ ಆಯ್ತು ಮಾಡ್ರಿ ಅವಾಗ ಮತ್ತೆ ಕರೆಕ್ಷನ್ ಹೋದಾಗ ಆಯ್ತು ಮಾಡಿ ಮತ್ತೆ ಶೂಟ್ ಮಾಡ್ರಿ ಅಂತ ಹೇಳಿ ಮತ್ತೆ ಬರ್ದು ಮತ್ತೆ ತಗೊಂಡು ರೀಶೂಟ್ ಮಾಡಿ ಅದೇ ಹೊಸದಾಗಿ ಕೆಲವು ಸೀನ್ಸ್ ಬರ್ದು ಎಲ್ಲೆಲ್ಲಿ ಬ್ರಿಡ್ಜ್ ಮಿಸ್ ಆಗಿದೆ, ಎಲ್ಲಿ ಕಾಮಿಡಿ ಕಮ್ಮಿ ಆಗಿದೆ ಅಲ್ಲಿ ಮತ್ತೆ ಆ ಸೀನ್ಸ್ ಫಿಲಂ ಎಲ್ಲ ರೆಡಿ ಆಗಿರೋದನ್ನ ಮತ್ತೆ ನಾವು ಕೆಲವೊಂದೆಲ್ಲ ಕಟ್ ಮಾಡಿ ಮತ್ತೆ ರೀಶೂಟ್ ಮಾಡಿ SFX ಅಲ್ಲಿ ಆಗಲಿ ಮಿಕ್ಸಿಂಗ್ ಅಲ್ಲಿ ಅದಕ್ಕೆ ಇವಾಗ ಭವ್ಯ ಮೇಡಮ್ ಫ್ರೇಮ್ ಆ ಕಡೆ ಆಯ್ತು ಅಂದ್ರೆ ಮತ್ತೆ ಅದಕ್ಕೆ ಒಂದಿನ ಸುಮಾರು ಜನ ವರ್ಕ್ ಎಲ್ಲರಿಗಿಂತ ಅವ್ರಿಗೆ ತುಂಬಾ ಸೊ ಫಿಲಂ ಎಲ್ಲ ರೆಡಿ ಹಂಗೆ ನಾವು ಕೆಲವೊಂದು ಹತ್ರ ಪಾಯಲ್ ಅವ್ರೆ ಮತ್ತೆ ಹೇಗೆ ಅನ್ಸುತ್ತೆ ಈಗ ನೀವು ಹೇಳ್ತಾ ಇದ್ರಿ ಚಿಕ್ಕ ಮಕ್ಕಳು ಕೂಡ ರೆಕಗ್ನೈಸ್ ಮಾಡ್ತಾರೆ, ವಯಸ್ಸಾದವ್ರು ರೆಕಗ್ನೈಸ್ ಮಾಡ್ತಾರೆ. ಹ್ಯಾಪಿ ಅಲ್ವಾ, ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ. ಯಾರು ದಾರಿಲಿ ಹೋಗ್ಬೇಕಾದ್ರೆ ಕರೆದು ಮಾತಾಡಿಸ್ತಾರೆ ಅಂದ್ರೆ. ಸೊ ನನ್ನನ್ನು ಅಲ್ಲಿ ನೋಡಿದ್ದಾರೆ. ನನ್ನ ಓಕೆ ಏನಾಯ್ತು ಅಂದ್ರೆ ಅವ್ರ ಗ್ಯಾಪ್ ಅಲ್ಲಿ ಹೆಂಗಂದ್ರು, ಈಗ ಅಂದ್ಬಿಟ್ಟು ಹೆಂಗಂದ್ರು ಅದನ್ನ ನಿಮ್ ಸಿನಿಮಾಗೆ ಕಂಪೇರ್ ಮಾಡ್ಕೊಂಡ್ರೆ ಯಾರ್ಯಾರು ಯಾವ ತರ ರಿಲೇಟ್ ಮಾಡ್ಕೊಂಡ್ರೆ ಭವ್ಯ ಹೇಳಿದ್ರು. ನೀವ್ ಹೇಳಿ. ನಮ್ ಸಿನಿಮಾ ಇಷ್ಟುದ್ದು ಕಿರುಚಿತ್ರ ಅಲ್ಲ, ಶಾರ್ಟ್ ಫಿಲ್ಮ್ ಅಲ್ಲ, ಇಷ್ಟುದ್ದು ದೊಡ್ಡ ಫಿಲ್ಮ್. ಓಕೆ, ನಮ್ಮ ಸಿನಿಮಾದಲ್ಲಿ ಇಷ್ಟು ಕಾಮಿಡಿ ಇದೆ, ಇಷ್ಟು ಎಮೋಷನ್ ಇದೆ. ಓ ಚೇತನ್, ನಮ್ ಸಿನಿಮಾದಲ್ಲಿ ಇಷ್ಟೇ ಏನೋ ಐತೆ ಅನ್ಕೊಂಬಂದು ನೋಡಿದ್ರೆ ಇಲ್ಲಿ ಇಷ್ಟೊಂದು ಐತಲ್ಲ ಸಿನಿಮಾ ಒಳಗಡೆ ಎಂಟರ್ಟೈನ್ಮೆಂಟ್ ಇಷ್ಟೇ ಐತೆ ಅನ್ಕೊಂಬಂದು ನೋಡಿದ್ರೆ ಇಲ್ಲಿ ಇಷ್ಟುದ್ದ ಐತಲ್ಲ ಇಷ್ಟೊಂದು ಐತಲ್ಲ ಅಂತ ಎಂಟರ್ಟೈನ್ಮೆಂಟ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಬರೀ ಇಷ್ಟೇ ಜನ ಅನ್ಕೊಂಡು ಬಂದ್ವಿ, ನೋಡಿದ್ರೆ ಇಷ್ಟೊಂದು ತುಂಬಾ ಜನ ಇದ್ದಾರೆ. ಓಕೆ ಅದನ್ನ ನಾವ್ ಹೇಳೋದು ಹೆಂಗ್ ಗೊತ್ತಾ, ಇಷ್ಟೇ ಜನ ಬರ್ತಾರೆ ಓಪನಿಂಗ್ ಡೇ ಅನ್ಕೊಳ್ರಿ, ಇಷ್ಟ ಜನ ಬಂದ್ಬಿಟ್ರು. ಅದೇ ಹೇಳಿದ್ದವ್ರು. ಅಲ್ಲಲ್ಲ ಅವ್ರು ಹೇಳಿದ ಕಾಸ್ಟಿಂಗ್ ಸಿನಿಮಾದಲ್ಲಿ ಪಲ್ಲವಿ ಅವ್ರು. ಪಲ್ಲವಿ ಏನ್ ಹೇಳಿ ಏನೋ ಒಂದು ಅಲ್ಲ 30 ತಾರೀಕು ಇಷ್ಟು ದಿನಗಳಿಲ್ಲ, ಇಷ್ಟೇ ದಿನ ಇರೋದಿಲ್ಲ. ಅಷ್ಟೇ. ನಾನೇನ್ ಹೇಳಕ್ಕಾಗುತ್ತೆ, ಆನ್ಸರ್ ಮಾಡಲ್ಲ. ಅಲ್ಲಿ ನಾನ್ ಅನ್ಕೊಂಡಿದ್ದೆ ಬಂದವ್ರು. ಅಲ್ಲ ನಾನ್ ಅನ್ಕೊಂಡಿದ್ದೆ ಆರ್ಟಿಸ್ಟ್ ಗಳೆಲ್ಲ ಸಿನಿಮಾದಲ್ಲಿ ಅಷ್ಟೇ ಮಾತಾಡ್ತಾರೆ ಇಷ್ಟಿಷ್ಟು ಅಂತ, ಬಟ್ ಇಷ್ಟಿಷ್ಟೆಲ್ಲ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಿನಿಮಾದಲ್ಲಿ ಇವಾಗ ಹೇಳಿ, ಟ್ರೈಲರ್ ಅಲ್ಲಂತೂ ಹೇಗೋ ಒಂದಷ್ಟು ವಿಚಾರಗಳನ್ನ ಬಿಟ್ಕೊಡ್ತೀರಾ. ಸೊ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಒಂದು ಸೀನ್ ಮಾತ್ರ ಜನ ನಕ್ಕು ಫುಲ್ ಹೊಟ್ಟೆ ಹುಣ್ಣಾಗಷ್ಟು ನಗ್ತಾರೆ ಅಂತ ಹೇಳೋದಾದ್ರೆ ಯಾವ್ದನ್ನ ನೀವು ಇಂಡಿವಿಜುವಲ್ ಆಗಿ ಹೇಳ್ಬೇಕು ಪ್ಲೀಸ್? ಯಾವ್ದಾದ್ರು ಒಂದು ಸೀನ್ ಹೇಳಿ, ಅಥವಾ ಅಂದ್ರೆ ಫುಲ್ ಡಿಸ್ಕ್ರೈಬ್ ಮಾಡ್ಬಿಡ್ಬೇಡಿ ಸಿನಿಮಾ ಬಗ್ಗೆ. ನಂಗೆ ಮೋಸ್ಟ್ಲಿ ಚೇತನ್ ದುರ್ಗ ಸೀನ್ ತುಂಬಾ ನಗು ಬರುತ್ತೆ. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದೊಂದು ಸೀಕ್ವೆನ್ಸ್ ಬರುತ್ತೆ, ಅಂದ್ರೆ ಅವರ ಕ್ಯಾರೆಕ್ಟರೈಸೇಷನ್ ಭಯಂಕರ ಇಷ್ಟ. ನಂದ ನಿಮ್ ಕ್ಯಾರೆಕ್ಟರೈಸೇಷನ್ ಅನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ನಂದ ನಿಜ ಅಲ್ಲ, ಅದೇ ಅಲ್ಲ, ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ? ಡಿಸೈನ್ ಆ ಕ್ಯಾರೆಕ್ಟರ್ ಡಿಸೈನ್ ಒಳ್ಳೆ ಮಜವಾಗಿದೆ. ಆರ್ಟಿಸ್ಟ್ ನಾವು ಬರ್ತಾ ಇರ್ಬೇಕಂದ್ರೆ ಅದಕ್ಕೆ ಬೇರೆ, ನೀವ್ ಅದನ್ನ ಎಂಜಾಯ್ ಮಾಡ್ತಾ ಇದ್ರಾ? ಅದಕ್ಕೆ ಇನ್ನೊಂದ್ಸತಿ ಹೇಳಿ. ಇದು ಇನ್ನೊಂದ್ಸ ಏನೋ ಹೇಳಿದ್ರಲ್ಲ, ಅನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ, ಭಿಕ್ಷುಕಂತ ಓಡಾಡ್ತಾರೆ. ಈಗ ನೋಡಿ ಮಜಾ ಹೆಂಗಿದೆ, ಮಜವಾಗಿರುತ್ತೆ. ನೀವು ಬೇಕಂತ ಅವಮಾನ ಮಾಡ್ತಿದ್ರೆ ಹಂಗಿಲ್ಲ. ನೀವ್ ಹೇಳಿ ಯಾವ ಸೀನು ನಾನು ಹೇಳ್ದೆ ಚೇತನ್ ದುರ್ಗ ಯಾಕೆ ಚೇತನ್ ಯಾಕೆ? ಒಬ್ಬೊಬ್ರು ಬೇರೆ ಬೇರೆ ಹೇಳ್ಬೇಕು. ನೆಕ್ಸ್ಟ್ ಲೆವೆಲ್ಗೆ ಪಾಯಲ್ ಹೇಳ್ದಂಗೆ ಪೀಕ್ ಅಲ್ಲಿ ಸಡನ್ ಆಗಿ ಆ ಸೀಕ್ವೆನ್ಸೇ ಮಜಾ ಇದೆ ಮೇಡಮ್. ಅಂದ್ರೆ ಸಡನ್ ಆಗಿ ಬಂದ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಅಲ್ಲಿ ಏನೋ ಅನ್ಕೊಂತೀವಿ, ಅಲ್ಲೇನೋ ಬೇರೆ ಟ್ವಿಸ್ಟ್ ಆಗ್ಬಿಟ್ಟು ಅದು ಬೇರೆ ನೆಕ್ಸ್ಟ್ ಲೆವೆಲ್. ಅವ್ರದ್ದು ಅವ್ರ ಮ್ಯಾನರಿಸಮ್ ಏನೋ ಏನೋ ಫೀಲ್ ಮಾಡ್ಬಿಟ್ಟು ಬಂದಿರ್ತಾರ ಅವರು, ಬಟ್ ಡಮ್ಮಿ ಅದು ಮಜಾ, ಟ್ರಾನ್ಸಿಷನ್ ಒಂದು ಸೀಕ್ವೆನ್ಸ್ ಸೂಪರ್ ಮಜಾ ಅನ್ಸ್ತದೆ. ಓಕೆ, ಟ್ರೈಲರ್ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಸೂಪರ್ ಆಗಿದೆ ಅಲ್ಲ ಇದೆ. ಹೌದು.
ನೀವು ಅದೇ ನಾನು ಆಗ್ಲೇ ಹೇಳಿದೆ, ಚೇತನ್ ಅವ್ರದ್ದು ಸೀನ್ ತುಂಬಾ ಚೆನ್ನಾಗಿದೆ. ನಿಮ್ ಪ್ರೀತಿ, ನಿಮ್ಮ ವಿಶ್ವಾಸ, ಪ್ರೋತ್ಸಾಹ ಇರ್ಲಿ ಚಿನ್ನ. ಫಸ್ಟ್ ಜೊತೆಗಿದ್ದೋದು ಸಪೋರ್ಟ್ ಸಿಗ್ಬೇಕು, ಆಮೇಲೆ ಹೊರಗ್ನವ್ರು. ಸೊ ಸಪೋರ್ಟ್ ಸಿಗ್ತಾ ಇದೆ. ಭವ್ಯ ಅವರೇ, ನಿಮ್ಗೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯ್ತು, ಎಲ್ಲಾ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಅದ್ ಬೇಡ ನಂಗೆ. ನಂಗೆ ಆಕ್ಚುಲಿ ಇನ್ನೊಂದು ಇಷ್ಟ ಆಯ್ತು, ಕಾರ್ತಿಕ್ಗೆ ಬಂದ್ಬಿಡ್ತು ನನಗಂತೂ ಸೀನ್ ನೋಡ್ಬಿಟ್ಟು. ಬರೀ ಹೆಸರು ಮಾತ್ರ ಹೇಳಿ, ಸೀನೇ ಮಾಡಿ. ನಾವ್ ಈಗ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಯಾರು ಬಂದೋದ್ರು ಎಲ್ಲಾರು ನಗು ತರಿಸ್ತಾರೆ. ಎಸ್ಪೆಷಲಿ ಏನಂದ್ರೆ ನನಗೆ ಯಾವ ಕ್ಯಾರೆಕ್ಟರ್ಸ್ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ನನ್ಗೆ ಇವನ್ ಸೆನ್ಸ್ ಆಫ್ ಹ್ಯೂಮರ್ ಯೂಶಲಿ ನಂಗೆ ರಿಯಲ್ ಲೈಫ್ ಅಲ್ಲೂ ಇಷ್ಟನೇ. ಇವನ್ ಕ್ಯಾರೆಕ್ಟರ್ ಬಂದಾಗ ನನ್ಗೆ ಪರ್ಸನಲಿ ನಗು ಬಂದಿದೆ. ಸೊ ಇವನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ. ಹಲೋ, ನಿಮ್ಗೆ ಇದು ಗೊತ್ತಾಗಿದೆ ಅವ್ರಿಗೆ, ಅವ್ರದ್ದು ಹೇಳ್ತಾರೆ ಇಲ್ಲ ಅವ್ರಿಗೆ ಗೊತ್ತಾಗಿದೆ. ಅವ್ರು ಹೇಳಿದ್ರಲ್ಲ ಮಜಾ ಅದು. ಇಲ್ಲ ಮೇಡಮ್, ಮದ್ವೆ ಸೀನ್ ನಡೀತಾ ಇರುತ್ತೆ, ಯಾರೋ ನಿಮ್ ಹತ್ರ ಸಿನಿಮಾ ಕಥೆನೇ ಹೇಳ್ಬಿಟ್ಟು ಕುತ್ಕೊಂಡು ಏನ್ ತಪ್ಪಿಲ್ಲ. ತಪ್ಪು ನಮ್ಗೆ. ತುಂಬಾ ಇಷ್ಟ ಆಗುತ್ತೆ. ನಮ್ಮಮ್ಮನ ಕೈಯಲ್ಲೇ ಪರಕೆನಲ್ಲಿ ಏಟ್ ತಿಂದಿಲ್ಲ, ನಮ್ಮ ಮನೆಯಲ್ಲ ತಿಂತಾರೆ. ಇವಳಮ್ಮನ ಕೈಯಲ್ಲಿ ಪರಕೆ ಎಲ್ಲ ಹೊಡೆದ್ಬಿಟ್ರು ಅವತ್ತು. ಇಲ್ಲ, ಆಕ್ಚುಲಿ ಇವನ್ ಅದ್ರ ಅಲ್ಲಿ ಏನೋ ತಪ್ಪಿರಲ್ಲ, ಪಾಪ ಬೇರೆಯವ್ರದೇ ತಿನ್ನಬೇಕು. ಕಥೆ ಏನ್ ಕುತ್ಕೊಂಡತ್ತಿಗೆ ಹೇಳ್ಬಿಡ್ರಿ. ರೆಡಿ? ಪಲ್ಲವಿ ಹೇಳಿಲ್ಲ. ಯಾವ್ದು ನಮ್ ಶಾರ್ಟ್ ಫಿಲಮ್, ನೀವ್ಯಾವ್ದು ನಮ್ ಶಾರ್ಟ್ ಫಿಲಮ್ ನೋಡಿದ್ರ ಮೇಡಮ್? ನನ್ನ ಯಾಕೆ ಕೇಳ್ತಾ ಇದೀರಾ ನೀವು? ಎಲ್ಲಿ ನೋಡಿ, ಈಗ ನಿಮ್ಗೆ ಅಮೃತಾಂಜನ್ ಪ್ರಮೋಷನ್ ಆಗ್ಬೇಕಾ, ಬೇರೆದಾಗ್ಬೇಕಾ? ಇಷ್ಟೇ ಬೇಕಿರೋದ್ ನನ್ಗೆ, ಬೇರೆ ಬೇಡ. ತಪ್ಪು ನಿಮ್ದಲ್ಲ ಮೇಡಮ್, ನಮ್ದೆ. ಕರೆಕ್ಟ್ ಆಗಿರೋದು ಸಿಕ್ಕಿರೋದು ನೀವು ಒಬ್ರೆ. ಗಾಬರಿ ಆಗ್ಬಿಟ್ಟವ್ರು, ನೀವೇ ಗಾಬರಿ ಮಾಡ್ಬಿಟ್ರಿ. ಈಗ ಒಂದ್ ಸಿನಿಮಾ ಗೆಲ್ಬೇಕು ಅಂತಂದ್ರೆ ಅಥವಾ ಗೆದ್ದಾಗ ಪ್ರತಿಯೊಬ್ರು ಕಾರಣ ಆಗಿರ್ತಾರೆ. ಯಾಕಂದ್ರೆ ಅವ್ರು ಇಂಥವ್ರಿಂದನೇ ಇಂಥ ಕಾರಣಕ್ಕೆ ಗೆಲ್ತು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ, ಯಾವುದೋ ಎಣ್ಣೆ ಬಾಟಲ್ದು ಸೀನ್ ಬಂದಾಗ ಅದು ವಯಸ್ಸಾದವ್ರಿಗೆ ಇಷ್ಟ ಆಗದೆ ಇರ್ಬೋದು, ಯಂಗ್ಸ್ಟರ್ಗೆ ಇಷ್ಟ ಆಗುತ್ತೆ. ಸೊ ಹಂಗಿದ್ದಾಗ ಒಂದೊಂದು ಅಂದ್ರೆ ಇಡೀ ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ರು ಕಾರಣ ಆಗಿರ್ತಾರೆ. ಬಟ್ ಇಲ್ಲಿ ನಾನು ಆಗ್ಲೇ ಒಂದು ಪ್ರಶ್ನೆ ತಗೊಂಡೆ, ಸೋಲು ಅಂತ ಬಂದಾಗ ಹೇಗೆ ಅದನ್ನ ಸ್ವೀಕರಿಸ್ತೀರಾ ಅಂತ ಯಾಕೆ ಕೇಳಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಸುಧಾಕರ್ ಅವ್ರಿಲ್ಲ ಇದ್ರೆ ನಾನು ಡೈರೆಕ್ಟ್ ಆಗಿ ಅವ್ರನ್ನ ಪ್ರಶ್ನೆನೂ ಮಾಡ್ತಾ ಇದ್ದೆ. ಈಗ ನಿಮ್ಮ ಟೀಮಲ್ಲಿ ಅವರು ಒಬ್ರು ಕಾರಣ ಆಗ್ತಾರೆ ಗೆಲುವು ಅಂತ ಬಂದಾಗ, ಕರೆಕ್ಟ್? ಸೊ ಬಟ್ ಇಲ್ಲೇನಾಗುತ್ತೆ, ಒಂದು ದೊಡ್ಡ ದೊಡ್ಡ ಸಿನಿಮಾಗಳಿಗೇನೆ ರಿವ್ಯೂ ಕೊಟ್ಟಿದ್ದಾರೆ. ಟ್ರೂ, ನಿಮ್ಗೆಲ್ರಿಗೂ ಗೊತ್ತದು ಪ್ರೆಸೆಂಟ್ ಅದು ವಿಚಾರ ಹೆಂಗ್ ಓಡಾಡ್ತಿದೆ ಅಂತ. ಸೊ ಒಂದು ಸಿನಿಮಾನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವ್ರು ಹೇಳುವಾಗ ನಿಮ್ಮ ಸಿನಿಮಾನೇ ಜನ ಹೇಗೆ ಹೇಳಿದ್ರೆ ಹೇಗೆ ಒಪ್ಕೋತೀರಾ ಅಂತ. ಯಾಕಂದ್ರೆ ಅವ್ರು ಕೊಟ್ಟಂತಹ ಆ ರಿವ್ಯೂ ಈ ಸಿನಿಮಾಗೆ ಹೇಗಾದ್ರೂ ನಿಮ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಅದು ಒಳ್ಳೆ ತರ ಆಗುತ್ತೋ ಕೆಟ್ಟ ತರ ಆಗುತ್ತೋ ಅದು ಗೊತ್ತಿಲ್ಲ. ಸೊ ಒಂದ್ ರೀತಿಲಿ ನೆಗೆಟಿವ್ ಆಗೂ ಇಂಪ್ಯಾಕ್ಟ್ ಆಗ್ಬೋದು. ದೊಡ್ಡ ದೊಡ್ಡ ಸಿನಿಮಾನೇ, ದೊಡ್ಡ ಹೀರೋ ಸಿನಿಮಾನೇ ನೋಡಿ ಇವರು ಚೆನ್ನಾಗಿಲ್ಲ ಅಂತ ರಿವ್ಯೂ ಕೊಟ್ಟವ್ರಪ್ಪ, ಇವ್ರ ಸಿನಿಮಾ ಹೇಗಿರುತ್ತೋ ಏನೋ ಅಂತ. ಸೊ ಇದನ್ನ ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದನ್ನ ನಮ್ ಸಿನಿಮಾ ನೋಡಿ ಅವ್ರು ರಿವ್ಯೂ ಕೊಡ್ಬೋದು, ಬಟ್ ನಾವು ಹಳೆಯದನ್ನೇ ತಗೊಂಡು ಮತ್ತೆ ಅದನ್ನೇ ರೀಕಾಲ್ ಮಾಡ್ತಾ ಇದ್ರೆ ಅದನ್ನೇ ಜನ ಇಲ್ಲ 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 ಪರ್ಟಿಕ್ಯುಲರ್ ಆಗಿ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದ್ರೆ ಇವಾಗ ಒಂದು ಸಿನಿಮಾ ಅಂದ್ರೆ ನೀವ್ ಹೇಳಿದ್ರಿ ಎಲ್ಲಾರಿಂದನೂ ಆಗುತ್ತೆ ಅಂತ. ಇಲ್ಲಿ ಸುಧಾಕರ್ ಒಬ್ಬಂದು ಜೀವನ ಅಲ್ಲ, ಇಲ್ಲಿ ಇರೋರು ಇಷ್ಟು ಜನ ಆಸೆ ಕಟ್ಕೊಂಡು ಹೋಗ್ತಾ ಇದೀವಿ. ಒಬ್ಬ ತಪ್ಪು ಮಾಡ್ದ, ತಪ್ಪ ಸರಿನೋ ಅದು ಅವ್ನ್ ಬಿಟ್ಟಿದ್ದು. ನಾವು ಅವನ್ನ ನೀನು ತಪ್ಪು ಮಾಡ್ತಿದ್ಯಾ ಬೇಡ ಅಂತ ನಾವ್ ಅವ್ನ್ ಹೇಳಕ್ಕಾಗಲ್ಲ, ಅಥವಾ ಅವ್ನ್ ಬಿಟ್ಟಿದ್ದದು. ಹಂಗನ್ಬಿಟ್ಟು ನಾವು ಓಕೆ ಯಾರೋ ಒಬ್ರು ವಿಮರ್ಶೆ ಮಾಡ್ತಾರೆ ಬಂದ್ಬಿಟ್ಟು ಇಂಟೆನ್ಷನಲಿ ಬಂದ್ಬಿಟ್ಟು ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿಲ್ಲ ಅಂತ ಹೇಳೋದ್ ಬೇರೆ. ಈಗ ನಮ್ ಸಿನಿಮಾ ಚೆನ್ನಾಗಿದೆ ಜನ ಇಷ್ಟಪಟ್ಟು ಚೆನ್ನಾಗಿ ಒಪ್ಕೊಂತ ಇದ್ರು ಬೇಕು ಅಂತ ಇಂಟೆನ್ಷನಲಿ ಬಂದ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂತ ಒಬ್ರು ಪ್ರೊಜೆಕ್ಟ್ ಮಾಡ್ತಾರೆ ನೋಡಿ, ಅದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅವಾಗ ವಿಮರ್ಶೆ ಮಾಡೋದ್ ಬೇರೆ ಅಲ್ವಾ? ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಾವು ಆರ್ಟಿಸ್ಟ್ ಗಳು ಅಂತ ಇಲ್ಲಿ ಕೂತಿದೀವಿ ಅಷ್ಟೇ, ಇನ್ನು ಬೇಜಾನ್ ಜನ ಆರ್ಟಿಸ್ಟ್ ಗಳಿದ್ದಾರೆ. ಒಬ್ರು ನಿರ್ದೇಶಕರ ಕನ್ಸು 20 ವರ್ಷ ಅವ್ರು ಕೆಲಸ ಮಾಡಿದರೆ ಇಂಡಸ್ಟ್ರಿಲಿ, ಒಂದು ಸಿನಿಮಾ ಸೋತು ಕಂಟಿನ್ಯೂಸ್ ಆಗಿ ಶಾರ್ಟ್ ಫಿಲ್ಮ್ ಗಳನ್ನ ಗೆದ್ದು ಕೊನೆಗೆ ಒಂದು ಸಿನಿಮಾ ಬಂದು ಒಂದು 20 ವರ್ಷ ಆದ್ಮೇಲೆ ಒಂದು ಗೆಲುವನ್ನ ನೋಡ್ಬೇಕು. ಹಿಂಗೆ ಅಲ್ವಾ ಇನ್ನೊಬ್ರು ಸಿನಿಮಾನು ಆಗಿರುತ್ತೆ. ಅದೇನೆ ಮೇಡಮ್, ಅದನ್ನೇ ಹೇಳ್ತಾ ಇದೀನಿ. ಈಗ ನಾವ್ಯಾರು ಮಾಡಿಲ್ದಿರೋ ತಪ್ಪಿಗೆ ನಾವು ಅಂದ್ರೆ ನೋಡ್ಬೇಕು, ಜನಗಳನ್ನ ಆತರ ಹೇಳ್ಬೇಕಾದ್ರೆ ಓಕೆ ಇವರು ಇದಾರೆ ಇದ್ರಲ್ಲಿ, ಇವ್ರ ಜೀವನನೂ ಇದೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಒಬ್ರಿಗೋಸ್ಕರ ಇಡೀ ಸಿನಿಮಾದಲ್ಲಿರೋರು ಎಲ್ಲಾರ್ದು ಎಫರ್ಟ್ ನ ವೇಸ್ಟ್ ಮಾಡೋದು
ಆ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಬೇಡ ಅಂತ ಹೇಳ್ತೀನಿ ನಾನಷ್ಟೇ. ಆಕ್ಚುಲಿ ನಾವು ಸ್ಕ್ರೀನ್ ಅಲ್ಲಿ ಕಾಣಿಸೋದು ನಾವ್ ಇಷ್ಟೇ ಜನ, ಬಟ್ ನಮ್ ಸ್ಕ್ರೀನ್ ಇಂದ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ, ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಎಷ್ಟು ಕನ್ಸ್ ಕಟ್ಕೊಂಡು ಈ ಸಿನಿಮಾ ಮಾಡಿರ್ತಾರೆ. ನಾವು ಈ ಒಂದು ಸಿನಿಮಾ ಇಂದ ನಮ್ ಫ್ಯೂಚರ್ಗಳು ನೋಡ್ತಾ ಇರ್ತೀವಿ ಅಲ್ವಾ. ಯಾರೋ ಒಬ್ರು ಕಮೆಂಟ್ ಮಾಡಿರೋದಕ್ಕೆ, ಯಾರೋ ಒಬ್ರು ಏನೋ ಮಾಡಿರೋದಕ್ಕೆ, ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿಲ್ಲ ಅಂತ ಗೊತ್ತಿಲ್ಲದೆ ಇಲ್ಲ ಬೇಕು ಅಂತ ಕಮೆಂಟ್ ಮಾಡೋದು ಅದು ತಪ್ಪು ಅಲ್ವಾ? ಅದನ್ನ ನೀವ್ ಹೇಳ್ಬೇಕೀಗ. ಅಫ್ಕೋರ್ಸ್ ತಪ್ಪೇ ಅದು. ಅಲ್ವಾ ಅಲ್ಲ, ನೀವು ಉತ್ತರ ಕೊಡ್ಬೇಕು. ನನ್ನ ಪ್ರಶ್ನೆ ಆಗೋಗಿದೆ. ತಪ್ಪಾಗುತ್ತೆ ಅದು ಮೇಡಮ್, ತಪ್ಪು ತಪ್ಪಾಗುತ್ತೆ. ಅಥವಾ ಸರಿ ತಪ್ಪಾಗುತ್ತೆ, ನೀವು ತಪ್ಪಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕು. ತಪ್ಪಾಗುತ್ತೆ ಮೇಡಮ್. ಮೇಡಮ್, ಈಗ ಹೇಳಿ ಅಂದ್ರೆ ಇಂಡಿವಿಜುವಲಿ ಅವ್ರ ಮೇಲೆ ಏನಾದ್ರು ಇದ್ರೆ ಓಕೆ, ಅವ್ರ ಮೇಲೆ ಏನಾದ್ರು ಪರ್ಸನಲ್ ಆಗಿ ನೀವ್ ಏನಾದ್ರು ಮಾತಾಡೋದು ಅಥವಾ ಏನಾದ್ರು ಇದ್ರಲ್ಲಿ ಸಿನಿಮಾ ಮೇಲೆ ತೋರ್ಸೋದು ತಪ್ಪಾಗುತ್ತೆ. ಒಂದು ಒಳ್ಳೆ ಸಿನಿಮಾಗೆ ಬಂದ್ಬಿಟ್ಟು ಇಂಟೆನ್ಷನಲಿ ಬಂದ್ಬಿಟ್ಟು ಬ್ಯಾಡ್ ಆಗೋದು. ಆಕ್ಚುಲಿ ಬೆಳೆಯೋ ಕನ್ನಡ ಕಲಾವಿದನಾಗಿ ಅವ್ರ ಹಂಗ್ ಮಾಡಿರೋದು, ದೊಡ್ಡ ನಟರ ಮೇಲೆ ಕಾಮೆಂಟ್ ಮಾಡಿ ಒಂದ್ ವಿಡಿಯೋ ಮಾಡಿರೋದು ತಪ್ಪೇ. ಆ ತಪ್ಪಿಗೆ ಅವ್ರು ಸಾರಿನೂ ಕೇಳಿದ್ದಾರೆ. ಆ ಸಾರಿ ಕೇಳಾದ್ಮೇಲೂ ಒಂದ್ ಸಿನಿಮಾ ಮಾಡಿದೀವಿ ಅಂದ್ರೆ ಅವ್ರೊಬ್ರೇ ಇಲ್ಲ, ಆ ಸಿನಿಮಾದಲ್ಲಿ ತುಂಬಾ ಜನ ಇದೀವಿ, ಅಷ್ಟು ಜನದ ಹಾರ್ಡ್ ವರ್ಕ್ ಇದೆ. ಒಬ್ಬ ನಿರ್ದೇಶಕನ 5 ವರ್ಷದ ಕನ್ಸಿದು. ಸೊ ಆ ಸಿನಿಮಾ ಚೆನ್ನಾಗಿದೆಯೋ ಇಲ್ವಾ ಅಂತ ಒಂಥರ ರಿವ್ಯೂ ಕೊಡ್ಲಿ, ಪರವಾಗಿಲ್ಲ. ಬಟ್ ಅದೊಂದೇ ಒಬ್ರಿಗೋಸ್ಕರ ಇಡೀ ಇಷ್ಟು ಜನ ಎಫರ್ಟ್ ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅಂಡ್ ಅವ್ರು ಅದಕ್ಕೆ ಸಾರಿನೂ ಕೇಳಿದ್ದಾರೆ. ಅದನ್ನ ಹಂಗೆ ಕಂಟಿನ್ಯೂ ಮಾಡಬೇಡಿ ಅಂತ ಕೇಳ್ಕೊತೀನಿ. ಏನು ಹೇಳ್ತಾ ಇದ್ರಿ ಚೇತನ್? ಅಂದ್ರೆ ಸಿನಿಮಾದಲ್ಲಿ ನಮಗೆ ಯಾವ ಪಾಯಿಂಟ್ ಚೆನ್ನಾಗಿದೆ ಅಂತ ಖಂಡಿತ ಗೊತ್ತು, ಯಾವ್ದೇ ಜನಗಳಿಗೆ ಇಷ್ಟ ಆಗುತ್ತೆ ಅಂತಾನು ಗೊತ್ತು. ಆ ಚೆನ್ನಾಗಿರೋ ಪಾಯಿಂಟ್ನೇ ಅಕಸ್ಮಾತ್ ಚೆನ್ನಾಗಿಲ್ಲ ಅಂತ ಅಕ್ಸೆಪ್ಟ್ ಮಾಡೋದು. ಅದು ಬೇಕಂದ್ರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವಾಗ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅಕಸ್ಮಾತ್ ನಮಗೆ ಅಕಸ್ಮಾತ್ ಅವ್ರು ಹೇಳಿದಾಗ ಕರೆಕ್ಟ್ ತಪ್ಪಾಗಿದೆ ಅಂತ ಅನ್ಸಿದ್ರೆ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಸುಧಾಕರ್ ಕೂಡ ನಿಮ್ ಟೀಮಲ್ಲಿ ಒಬ್ಬರಾಗಿರೋದ್ರಿಂದ ಈ ಪ್ರಶ್ನೆ ಅಷ್ಟೇ. ಅದನ್ನ ನೀವ್ ಹೇಗೆ ಸಮರ್ಥಿಸ್ಕೊಳ್ತೀರಾ ಅಂತ ಕೇಳಿದ್ರೆ. ಸಮರ್ಥನೆ ಏನಾದ್ರೆ ತಪ್ಪಾಗುತ್ತೆ ಮೇಡಮ್. ಹಾ. ನಾವು ಸಮರ್ಥನೆ ನೇರವಾಗಿ ಅವ್ರು ಹೇಳಿದ್ರು. ತಪ್ಪಾಗುತ್ತೆ. ಭವ್ಯ ಅವರು Okay, ತಪ್ಪು ಅಂದ್ರೆ ತಪ್ಪೇ ಅದು. ಒಬ್ರು ಹಿರಿಯ ಕಲಾವಿದ್ರು ಅಥವಾ ನಾವು ಅವ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವ್ರು ನಾವಲ್ಲ. ಓಕೆ, ಯಾಕೆಂದ್ರೆ ಅವರು ಇನ್ವೆಸ್ಟ್ ಮಾಡಿರೋರು ಯಾರೋ ಒಬ್ರು ಆಗಿರ್ತಾರೆ, ಅದು ಓಕೆ, ಅದು ಅಪಾರ್ಟ್. ಅದ್ರ ಸೈಡ್ ಇಟ್ರೆ ನಾವೆಲ್ಲ ಕಷ್ಟಪಟ್ಟಿರೋರು ಇದೀವಿ. ಒಬ್ರು ನಿರ್ದೇಶಕರ ಕನ್ಸಿದೆ ಎಲ್ಲಾರು. ಆಮೇಲೆ ಇದ್ರಲ್ಲಿ ಮಾಡಿರೋರೆಲ್ಲ ಹೊಸಬ್ರೇನೆ ಮೇಡಮ್. ಒಬ್ರು ಕ್ಯಾಮ್ರಾ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು ಹೊಸಬ್ರಿ. ನಮ್ ಡೈರೆಕ್ಟರ್ ಎಲ್ಲರಿಗೂ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಮಾಡಿರೋಂತ ಸಿನಿಮಾ ಇದು. ಇದು ಗೆದ್ರೆ ಎಷ್ಟೊಂದ್ ಜನಕ್ಕೆ ಜೀವನ ಆಗುತ್ತೆ. ಅದ್ರ ಮೀರಿ ಸಿನಿಮಾ ಚೆನ್ನಾಗಿದೆ ಅನ್ನೋದೊಂದು ಉದ್ದೇಶ ಅಷ್ಟೇ. ಗೆಲ್ಬೇಕು ಈ ಸಿನಿಮಾ. ಎಸ್, ಓಕೆ. ಅದೇ ಮ್ಯಾಮ್, ಆ ಥರ ರಿವ್ಯೂ ಕೊಟ್ಟಿರೋದು ಖಂಡಿತ ತಪ್ಪೆ. ಅವ್ರ ಎಕ್ಸ್ಪೀರಿಯನ್ಸ್ಗೆ ನಾವು ಕಾಲು ಬಾಲು ಏನೂ ಅಲ್ಲ. ಅದು ತುಂಬ ಅನ್ಫಾರ್ಚುನೇಟು. ಬಟ್ ಅದಕ್ಕೆ ಸಾರಿ ಕೂಡ ಕೇಳಿದ್ದಾರೆ, ತುಂಬ ಸಲ ಕೇಳ್ಕೊಂಡೇ ಬರ್ತಿದೆ, ಪ್ರತಿಯೊಂದು ಇಂಟರ್ವ್ಯೂಲ್ ಕೇಳ್ತಾನೆ ಇದ್ದಾರೆ. ಬಟ್ ಇಷ್ಟಾದ್ಮೇಲೂ ಟಾರ್ಗೆಟ್ ಮಾಡಿ ಏನಾದ್ರು ಮಾಡಿದೆ ಅದು ತಪ್ಪಾಗಿ ಕಾಣುತ್ತೆ. ಅಂದರೆ ಎಲ್ಲರ ಲೈಫು ಇದೆ, ಖಂಡಿತ ಹೌದು. ಅವ್ರ ಸಿನಿಮಾದಲ್ಲೂ ಎಲ್ಲರ ಲೈಫ್ ಇತ್ತು, ಬಟ್ ತಪ್ಪಾಗೋಗಿದೆ. ಗೊತ್ತೋ ಗೊತ್ತಿಲ್ದೇನೋ ತಪ್ಪು ನಡೆದಿದೆ ಖಂಡಿತ. ಬಟ್ ಅದನ್ನ ಇನ್ನೂ ಕ್ಯಾರಿ ಮಾಡಿದ್ರೆ ನಮ್ಮೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಓಕೆ. ಈಗ ಕೆಲವೊಂದ್ಸರಿ ಶಾರ್ಟ್ ಮೂವೀಸ್ ಎಲ್ಲ ಮಾಡಿ ಹಿಟ್ ಆಗಿರೋದ್ರಿಂದ ಅಂಡ್ ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಒಂದಷ್ಟು ಜನ ಫಾಲೋವರ್ಸ್ ಇದಾರೆ, 1 ಮಿಲಿಯನ್ ಫಾಲೋವರ್ಸ್ ಇದಾರೆ, ಅವರೆಲ್ಲ ಥಿಯೇಟರ್ ಬಂದ್ಬಿಟ್ರೆ ಸಾಕಪ್ಪ ಅನ್ನೋದಿರುತ್ತೆ. ಬಟ್ ನೀವೆಲ್ಲಾರ್ದು ಸೇರಿದ್ರೆ ಎಷ್ಟು ಫಾಲೋವರ್ಸ್ ಇದಾರೋ ಅಷ್ಟು ಜನ ಥಿಯೇಟರ್ಗೆ ಬರ್ತಾರ? ಇಲ್ಲ ಮೇಡಮ್, ಅಷ್ಟು ಬಂದ್ಬಿಟ್ರೆ ಮೇಡಮ್ ಅದಕ್ಕೆ ಹೇಳ್ತಾ ಇದ್ದೀನಿ. 100 ಕೋಟಿ ಖಂಡಿತ ಬರಲ್ಲ. ಹಾ, ಹಂಗ್ ವರ್ಕ್ ಆಗಲ್ಲ ಮೇಡಮ್. ಅಲ್ಲ ಅದೇ ನೀವು ಒಳ್ಳೆ ಪಾಯಿಂಟ್ ಸಿಗೋ ಟೈಮಲ್ಲಿ ಬನ್ನಿ ಅಂತ ಕೇಳ್ಕೋಬಹುದಷ್ಟೇ. ಬರ್ತಾರೆ ಅನ್ನೋ ಹೋಪ್ಸ್ ಇದೆ, ಬಂದ್ರೆ ಒಳ್ಳೇದು. ಅಲ್ಲ ಫೋರ್ಸಬಲಿ ಅಂತಲ್ಲ. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಕೆಲವ್ರಿಗೆ ಒಂದು ನಂಬಿಕೆ ಹೇಗೆ ಬರುತ್ತೆ, ನನ್ನ ಇಷ್ಟು ಜನ ಫಾಲೋವರ್ಸ್ ಇದಾರೆ, ಇಷ್ಟು ಜನದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಜನ ಬಂದ್ರು ನನ್ನ ಸಿನಿಮಾ ಗೆದ್ಬಿಡುತ್ತೆ, ನಮ್ಮ ಸಿನಿಮಾ ನಿಂತ್ಕೊಂಡ್ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ನಿಮ್ಮೆಲ್ಲಾ ಓವರ್ ಆಲ್ ಫಾಲೋವರ್ಸ್ ನಾವು ಕೌಂಟಿಗೆ ತಗೊಂಡ್ರು ಒಂದಿಷ್ಟು ಪರ್ಸೆಂಟೇಜ್ ಬರ್ತಾರ ಇಲ್ವಾ ನಮಗ್ ಗೊತ್ತೇ ಇರಲ್ಲ. ಮೇಡಮ್, ಫಾಲೋವರ್ಸ್ ಬೇಡ ಮೇಡಮ್, ವಿಡಿಯೋಗೆ ಲೈಕ್ ಮಾಡ್ತಾರಲ್ಲ ಅವ್ರು ಬಂದ್ಬಿಟ್ರೆ ಸಾಕು, ಕಮೆಂಟ್ ಮಾಡ್ತಾರಲ್ಲ ಅವ್ರು ಬಂದ್ಬಿಟ್ರೆ ಅಷ್ಟು ಬಂದ್ಬಿಟ್ರೆ ಸಾಕು, ಸಿನಿಮಾ ಗೆಲ್ಲುತ್ತೆ. ಬಟ್ ಬರ್ತಾರಾ? ಅದು ಕ್ವಶನ್ ಅದೇ ಕ್ವಶನ್ ಪ್ರಯತ್ನ ಖಂಡಿತ ನಮ್ ಕಡೆಯಿಂದ ಇರುತ್ತೆ ಮ್ಯಾಮ್. ಬಟ್ ನಮ್ಗೆ ಎಲ್ಲಾರ್ಗು ಬರ್ಲಿ ಅಂತಾರ ಬರ್ತಾರ ಅಂತ ಕೇಳಕ ಅಂದ್ರೆ ಮ್ಯಾಮ್ ನಮ್ಗೆಲ್ಲರಿಗೂ ಇದು ಸಿನಿಮಾ ಅಂದ್ರೆ ಫಸ್ಟ್ ಅಮೃತಾಂಜನ್ 30th ನಮ್ಗೆ ಇದು ಹೊಸದು. ಸೊ ನಮಗೂ ಹೊಸದೇ ಇದಲ್ಲ. ನಮ್ಮ ಪ್ರಯತ್ನ ಖಂಡಿತ ಇದೆ, ಬಟ್ ಥಿಯೇಟರ್ಗೆ 30th ನಮ್ಗೆ ಗೊತ್ತಾಗೋದು ಏನ್ ರಿಸಲ್ಟ್ ಅಂತ. ನಮ್ಮ ಕಡೆಯಿಂದ ಎಫರ್ಟ್ ಇದೆ. ರಿಸಲ್ಟ್ ಅದೇ ಎಕ್ಸಾಮ್ ಎಲ್ಲ ಬರ್ದಿದೀವಿ, ಇವಾಗ ಪಾಸ್ ಆ ಫೇಲ್ ಅವರೇ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನಂತಂದ್ರೆ ಸಿನಿಮಾದಲ್ಲಂತೂ ಹೇಗೂ ನಗ್ತೀವಿ, ಒಳ್ಳೆ ನಗ್ಸ್ತೀನಿ ಅಂತ ನೀವು ಎಲ್ರಿಗೂ ಇಂಡಿವಿಜುವಲ್ ಆಗಿ ಕಾನ್ಫಿಡೆನ್ಸ್ ಜಾಸ್ತಿ ಇರೋದು ಕಾಣಿಸ್ತಾ ಇದೆ ಎಲ್ಲರೂ ಫೇಸಲ್ಲೂ ಇದೆ. ಅದಕ್ಕೆ ಒಂದಷ್ಟು ಪ್ರಶ್ನೆ ಅಷ್ಟೇ ನಿಮ್ಮನ್ನ ಇಲ್ಲಿ ಕೇಳಿದ್ದು. ಸೊ ಹಾಗಾಗಿ ಏನ್ ಅನ್ಕೊಳ್ಳೋದೇನ್ ಬೇಡ ಅನ್ಕೊಳ್ಳಿ. ಆಮೇಲೆ ನಾನು ನೋಡಿ ಇದೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಆಕ್ಚುಲಿ, ಯಾರು ಹೇಳಲಿಲ್ಲ, ಏನ್ ಅನ್ಕೊಂಡಿಲ್ಲ, ಪರವಾಗಿಲ್ಲ ಕೇಳಿ ಅಂದ್ರು.
ವೆರಿ ಗುಡ್ ಕಾರ್ತಿಕ್, ಖುಷಿ ಆಯ್ತು ನನಗೂ ಥ್ಯಾಂಕ್ ಯು ಖುಷಿ ಮ್ಯಾಮ್. ಆಯ್ತು. Thank you so much. Thank you. ಮುಗ್ಸೋಣ ಅಂತ. ಇಲ್ಲ ಕಂಡಿಡ್ದ್ಬಿಟ್ರು. ಮತ್ತೇನ್ ಅನ್ಕೊಂಡಿದೀರಾ, ಇಷ್ಟು ಜನ ಒಟ್ಟಿಗೆ ಕೂರ್ಸ್ಕೊಂಡಿರೋದು ಯಾಕೆ? ಬೇಗ ಮುಗಿಲಿ. ಒಟ್ಟಿಗೆ ಮುಗಿಸ್ ಕಳಿಸ್ಬಿಡೋಣ ಅಂತ. ನಿಜವಾಗ್ಲೂ ಖುಷಿ ಆಯ್ತು. ಸಿನಿಮಾ ಈಗ ಅಮೃತಾಂಜನ್ ಅಂತಿದಂಗೆನೆ ಈಗ ಎಲ್ರಿಗೂ ಆಗಾಗ್ಲೇ ಗೊತ್ತು ಈ ಸಿನಿಮಾ ಅಂದ್ರೆ ಇಂಥದೊಂದು ದೊಡ್ಡ ತೆರೆಯಲ್ಲಿ ಬರ್ತಿದೆ, ನೋಡೋಣಪ್ಪ. ಬಿಕಾಸ್ ಎಷ್ಟೋ ಜನರಿಗೆ ಆಸೆ ಇರುತ್ತೆ, ಅಯ್ಯೋ ಎಷ್ಟು ಸ್ಟ್ರೆಸ್ ಇರುತ್ತೆ ಗುರು, ಈ ವೀಕೆಂಡಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ನೋಡೋಣ, ಸಿಕ್ಕಾಪಟ್ಟೆ ನಕ್ಕು ಆಚೆ ಬರಬೇಕು, ಆ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗಬೇಕು, ಆರಾಮಾಗಿ ಆಚೆ ಬರಬೇಕು, ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ. ಬಟ್ ಕೆಲವೊಂದು ಸಿನಿಮಾಗಳು ಡಿಸಪಾಯಿಂಟ್ ಮಾಡ್ದಂಥದ್ದಿದೆ. ಬಟ್ ನಿಮ್ಮ ಸಿನಿಮಾ ಅದರ ಡಿಸಪಾಯಿಂಟ್ ಮಾಡದೆ ಇರಲಿ, ಅಮೃತಾಂಜನ ಜೊತೆಗೆ ಥರ ಇರದೆ ಇರಲಿ, ನೀವೇ ಕೊಡ್ಲಿ, ನೀವೇ ಆಗಿರ್ಲಿ. ಓಕೆನಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲರೂ ದೊಡ್ಡ ಕನಸಲ್ಲಿ ದೊಡ್ಡ ಸ್ಕ್ರೀನ್ ಬರ್ತಿದ್ದು, ನೀವು ಆಲ್ರೆಡಿ ಬಂದಿದ್ದೀರಿ. ಸೊ ಬರ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ಆಲ್ ದ ವೆರಿ ಬೆಸ್ಟ್. ಎಲ್ಲ ಬಂದಿದ್ದಾರೆ. ಅಲ್ಲ ಹೇಳ್ತಾ ಬಂದಿಲ್ಲ. ಇವರು ಬಂದಿದ್ದಾರೆ. ಯಾರು ಬಂದಿಲ್ಲ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಆಯ್ತು, ನಿಮಗೆ ತುಂಬಾ ಒಳ್ಳೇದಾಗ್ಲಿ. ಎಲ್ಲರೂ ಬಿಗ್ ಸ್ಕ್ರೀನ್ ಅವರು ಹೀರೋ ಬರ್ತಾ ಇದ್ದಾರೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Thank you ವೆರಿ ಮಚ್. ಎಸ್, ನೋಡಿದ್ರಲ್ಲ, ಅಮೃತಾಂಜನ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದಾರಪ್ಪ ಎಲ್ಲರೂ ಕೂಡ. ಖುಷಿ ಆಗುತ್ತೆ, ಬಿಕಾಸ್ ನಾವು ಮಾಡಿದಂತಹ ಸಿನಿಮಾ ಮೊದಲು ನಮ್ಗೆ ಇಷ್ಟ ಆಗ್ಬೇಕು. ಸೊ ಅದ್ರ ಜೊತೆಗೆ ಜನರಿಗೆ ಏನ್ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ನನಗನ್ಸಿದ ಪ್ರಕಾರ ಇವ್ರು ಇಷ್ಟು ಶಾರ್ಟ್ ಮೂವೀಸ್ ನ ಮಾಡಿ ಜನರನ್ನ ಮೆಚ್ಚಿಸಿ ಇವತ್ತು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಒಂದು 2 hours ಸಿನಿಮಾ ಕೊಡಬೇಕು ಅಂತ ಬಂದಿದ್ದಾರೆ ಅಂದ್ರೆ ಇದೆಲ್ಲನೂ ತಿಳ್ಕೊಂಡಿದ್ದಾರೆ. ಜನರನ್ನ ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಳೋದು ಅಂತಾರಲ್ಲ, ಹಾಗೆ ಈ ಪ್ರೆಸೆಂಟ್ ಅಲ್ಲಿ, ಈ ಜನರೇಷನ್ ಅಲ್ಲಿ ಜನರಿಗೆ ಏನ್ ಬೇಕು ಅದನ್ನೇ ನಾವು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಅವರು ರೆಡಿಯಾಗಿ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಇದೇ ಜನವರಿ 30ನೇ ತಾರೀಕು ಅಮೃತಾಂಜನ್ ಅನ್ನುವಂತಹ ಟೈಟಲ್ ನೊಂದಿಗೆ ಬರ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಕನ್ನಡದವರಾಗಿ ಥಿಯೇಟರ್ಗೆ ಹೋಗಿ ನೋಡೋಣ, ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಣ. ಹೀಗೆ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.